Hello everyone, welcome back to another episode of Namma Lax Bengaluru Presents Current Issue of the Day. ಇವತ್ತಿನ ಎಪಿಸೋಡ್ ಅಲ್ಲಿ we are going to look into the topic of the Indian online gaming sector. Okay, in today's video we'll see why it is in news and we'll see the status of Indian online gaming and also understand what is online gaming and then what are the challenges and what are the risk mitigations. So first, it is in news because there was a report provided by or produced by Digital India Foundation. According to the reports by Digital India Foundation, money laundering is a major threat to Indian online gaming sector's integrity and long-term success. Okay, ಆನ್ಲೈನ್ ಗೇಮಿಂಗ್ ನ ಯೂಸ್ ಮಾಡ್ಕೊಂಡು ಮನಿ ಲಾಂಡ್ರಿಂಗ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ಪ್ರೀವಿಯಸ್ ಕ್ಲಾಸ್ ನೋಡಿದ್ರೆ ಅದರಲ್ಲಿ ಆನ್ಲೈನ್ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಡಿಜಿಟಲ್ ಅರೆಸ್ಟ್ ಮತ್ತೆ ಮ್ಯೂಲ್ ಅಕೌಂಟ್ಸ್ ಬಗ್ಗೆ ಮಾತಾಡಿದ್ದೆ. ಆ ಮ್ಯೂಲ್ ಅಕೌಂಟ್ಸ್ ಅಲ್ಲಿ ಮನಿ ಲಾಂಡ್ರಿಂಗ್ ಯಾವ ತರ ಮಾಡ್ತಾರೆ ಅಂತ ಕೂಡ ಹೇಳಿದ್ದೆ. ಅದನ್ನ ನೋಡಿದ್ರೆ ನಿಮ್ಗೆ ಈ ವಿಡಿಯೋ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಸಿಲೆಬಸ್ ಅಲ್ಲಿ ಇಟ್ ಕಮ್ಸ್ ಅಂಡರ್ GS3 ಎಕಾನಮಿ ಅಂಡ್ GS2 ಪೊಲಿಟಿ ಅಂಡ್ ಗವರ್ನೆನ್ಸ್. GS3 ಎಕಾನಮಿಯಲ್ಲಿ ಇಂಡಿಯನ್ ಗೇಮಿಂಗ್ ಸೆಕ್ಟರ್ ಯಾವ ತರ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ, ಎಂಪ್ಲಾಯ್ಮೆಂಟ್ ಯಾವ ತರ ಜನರೇಟ್ ಮಾಡ್ತಾ ಇದೆ. GS2 ಪೊಲಿಟಿ ಅಂಡ್ ಗವರ್ನೆನ್ಸ್ ಅಲ್ಲಿ ಇಂಡಿಯನ್ ಗೇಮಿಂಗ್ ಸೆಕ್ಟರ್ನ ಯಾವ ತರ ರೆಗ್ಯುಲೇಟ್ ಮಾಡ್ತಾ ಇದ್ದಾರೆ ಆ ತರ ಬರುತ್ತೆ. ನೆಕ್ಸ್ಟ್ ಮೂವಿಂಗ್ ಆನ್ ಟು ಆನ್ಲೈನ್ ಗೇಮಿಂಗ್. ಓಕೆ, ಸೊ ಗೇಮಿಂಗ್ ಅಲ್ಲಿ ಮೇಜರ್ಲಿ ಎರಡು ಟೈಪ್ ಇರುತ್ತೆ. ಓಕೆ, ಒಂದು ಆಫ್ಲೈನ್ ಗೇಮಿಂಗ್, ನೆಕ್ಸ್ಟ್ ಆನ್ಲೈನ್ ಗೇಮಿಂಗ್ ಎರಡು ಇರುತ್ತೆ. ಸರಿನಾ? ಆಫ್ಲೈನ್ ಗೇಮಿಂಗ್ ಅಂದರೆ ನಾರ್ಮಲ್ ಆಗಿ ಮೊಬೈಲ್ನ ಯೂಸ್ ಮಾಡ್ಕೊಂಡು ಇಂಟರ್ನೆಟ್ ಇರಲಿ ಬಿಡಲಿ ಗೇಮ್ ಆಡ್ತಿರ್ತೀವಲ್ಲ ಅದಕ್ಕೆ ಆಫ್ಲೈನ್ ಗೇಮಿಂಗ್. ಓಲ್ಡ್ ಆಗಿ ಟೆಟ್ರಿಸ್ ಆಗಲಿ, ಆಮೇಲೆ ಓಲ್ಡ್ ನೋಕೆ ಮೊಬೈಲಲ್ಲಿ ಸ್ನೇಕ್ ಗೇಮ್ ಇರ್ತಿತ್ತಲ್ಲ ಆ ಸ್ನೇಕ್, ಇವೆಲ್ಲ ಆಫ್ಲೈನ್ ಗೇಮಿಂಗ್ಸ್. ಓಕೆ, ಆನ್ಲೈನ್ ಗೇಮಿಂಗ್ ಅಂದರೆ ಯು ನೀಡ್ ಆರ್ ರಿಕ್ವೈರ್ ನೆಟ್ವರ್ಕ್. ಸರಿನಾ? ಅಂದರೆ ಇಂಟರ್ನೆಟ್ ಇರಲೇಬೇಕು. ಇಂಟರ್ನೆಟ್ ಇದ್ರೆ ಅಷ್ಟೇ ವರ್ಕ್ ಆಗೋ ಗೇಮ್ಸ್ಗೆ ಆನ್ಲೈನ್ ಗೇಮಿಂಗ್ ಅಂತ ಕರೀತಾರೆ. ಸೊ ಆನ್ಲೈನ್ gaming involves playing video games with others over the internet. Players can connect via computer and gaming consoles or via smartphone. Okay, so ಇದರಲ್ಲಿ ಆನ್ಲೈನ್ ಗೇಮಿಂಗ್ ಅಲ್ಲಿ ನೀವು ಇಂಡಿಯಾದಲ್ಲಿ ಕೂತ್ಕೊಂಡು ಇಫ್ ಯು ಆರ್ ಇನ್ ಇಂಡಿಯಾ ಯು ಕ್ಯಾನ್ ಪ್ಲೇ ವಿತ್ ಅ ಪರ್ಸನ್ ಬಿಲಾಂಗಿಂಗ್ ಟು USA. ಇಟ್ ಇಸ್ ಬೇಸ್ಡ್ ಆನ್ ಇಂಟರ್ನೆಟ್. ಸೊ ಇಂಟರ್ನೆಟ್ ಇತ್ತಂದ್ರೆ ನೀವು ಇಂಡಿಯಾದಲ್ಲಿ ಕೂತ್ಕೊಂಡು ಪಬ್ಜಿ ಆಡ್ತಿರ್ತಾರೆ ಅನ್ಕೊಳ್ಳಿ, ನಿಮ್ಮ ಅಪೋನೆಂಟ್ ಆಗಲಿ ನಿಮ್ಮ ಟೀಮ್ಮೇಟ್ ಆಗಲಿ US ಅಲ್ಲಿ ಇರ್ಬೋದು. ಅದಕ್ಕೆ ಆನ್ಲೈನ್ ಗೇಮ್ ಅಂತ ಕರೀತಾರೆ. ಸರಿನಾ? ಸೊ ಆನ್ಲೈನ್ ಗೇಮಿಂಗ್ ನಾರ್ಮಲ್ ಆಗಿ ಮೂರು ಥರ ಆಡ್ತಾರೆ. ಯಾವುದಂದ್ರೆ ಮೂರು ಟೂಲ್ಸ್ನ ಯೂಸ್ ಮಾಡ್ತಾರೆ. ಸರಿನಾ? ಯಾವುದಂದ್ರೆ ಫಸ್ಟು PC ಅಂದರೆ ಕಂಪ್ಯೂಟರ್, ಪರ್ಸನಲ್ ಕಂಪ್ಯೂಟರ್. ಸರಿನಾ? ಪರ್ಸನಲ್ ಕಂಪ್ಯೂಟರ್ ಆಡೋದು. ನೆಕ್ಸ್ಟ್ ಕನ್ಸೋಲ್ಸ್ ಅಂತ ಕರೀತಾರೆ. ಸರಿನಾ? ಗೇಮಿಂಗ್ ಕನ್ಸೋಲ್ಸ್ ಅಂತ ಇರುತ್ತೆ. ಇದರಲ್ಲಿ ಮೇಜರ್ ಆಗಿ ಪ್ಲೇ ಸ್ಟೇಷನ್ ಆಗಲಿ, ಆಮೇಲೆ ಆಮೇಲೆ ನೆಕ್ಸ್ಟು Xbox ಆಗಲಿ, ಆಮೇಲೆ V ಅಂತ ಇರುತ್ತೆ, V ಆಗಲಿ, ಬೇರೆ ಬೇರೆ ಆದಂಥ ಗೇಮಿಂಗ್ ಕನ್ಸೋಲ್ಸ್ ಇರುತ್ತೆ, ಅದರಲ್ಲಿ ಆಡ್ತೀರಾ. ಅದಾದ್ಮೇಲೆ ಕೊನೆಯದಾಗಿ ಮೊಬೈಲ್ ಫೋನ್. ಸರಿನಾ? ಅದರಲ್ಲೂ ಸ್ಮಾರ್ಟ್ ಫೋನ್. ಸೊ ಸ್ಮಾರ್ಟ್ ಫೋನ್ಸ್ ಅಲ್ಲಿ ಮೊಬೈಲ್ ಆಡ್ತಿರಲ್ಲ, ಅದಕ್ಕೆ ಮೂರು ಥರವಾದಂಥ ಟೂಲ್ಸ್ ಯೂಸ್ ಮಾಡ್ಕೊಂಡು ಆನ್ಲೈನ್ ಗೇಮಿಂಗ್ನ ಆಡ್ತೀವಿ. ಸೊ ಇದೇ ಮಾಡುತ್ತೆ ಅಂದರೆ ಆನ್ಲೈನ್ ಗೇಮಿಂಗ್ ಅಲ್ಲಿ ಇಟ್ ಎನೇಬಲ್ಸ್ ರಿಯಲ್ ಟೈಮ್ ಇಂಟರಾಕ್ಷನ್ಸ್ ಅಂಡ್ ಕಾಂಪಿಟೇಷನ್ ಅಮಂಗ್ ಪ್ಲೇಯರ್ಸ್ ರಿಗಾರ್ಡ್ಲೆಸ್ ಆಫ್ ದ ಲೊಕೇಶನ್. ನೀವು ಮನೇಲಿದ್ದಾಗ ಎಸ್ಪೆಷಲಿ ಲಾಕ್ಡೌನ್ ಟೈಮಲ್ಲಿ ನೋಡಿರ್ಬೋದು, ನಿಮ್ಮ ಮನೇಲಿ ಯಾರಾದರೂ ಯಂಗ್ ಪರ್ಸನ್ ಇತ್ತಂದರೆ ಯೂತ್ ಇತ್ತಂದರೆ ಅವ್ರು ಏನು ಮಾಡ್ತಾರೆ, ಮೊಬೈಲ್ ಫೋನಲ್ಲಿ ಪಬ್ಜಿ ಆಡ್ತಿರ್ತಾರೆ. ಪಬ್ಜಿಲಿ ಏನಂತಂದರೆ ಅವ್ರ ಫ್ರೆಂಡ್ಸ್ ಜೊತೆ ಮಾತಾಡ್ಕೊಂಡು ಅವ್ರು ಬರ್ತಿದ್ರೆ ಎನ್ವಿ ಬರ್ತಿದ್ದಾರೆ ಆ ಥರ ಅಂತ ಮಾತಾಡ್ಕೊಂಡು ನೋಡಿರ್ತೀರ. ನೋಡೋದು ಕೇಳೋದಕ್ಕೆ ಫನ್ನಿ ಆಗಿರುತ್ತೆ, ಬಟ್ ಅವರಿಗೆ ಒಂಥರ ರಿಯಲ್ ಲೈಫ್ ಆ್ಯಂಡ್ ಡೆತ್ ಸಿಚುವೇಶನ್ ಥರ ಇರುತ್ತೆ ಅವರಿಗೆ. ಸರಿನಾ? ಅದನ್ನ ನೋಡಿರ್ಬೋದು. ಆ ಸಿಗ್ನಿಫಿಕೆಂಟ್ ಕ್ಲಾಸಿಫಿಕೇಶನ್ ಇಂಡಿಯಾದಲ್ಲಿ ಆನ್ಲೈನ್ ಗೇಮಿಂಗ್ನ ಯಾವ ಥರ ಕ್ಲಾಸಿಫಿಕೇಶನ್ ಮಾಡ್ತಾರೆ ಅಂದರೆ ಎರಡು ಥರ ಕ್ಲಾಸಿಫೈ ಮಾಡ್ತಾರೆ. ಫಸ್ಟ್ ಒನ್ ಸ್ಕಿಲ್ ಬೇಸ್ಡ್ ಗೇಮ್ಸ್ ಅಂತ, ಇನ್ನೊಂದು ಗೇಮ್ಸ್ ಆಫ್ ಚಾನ್ಸ್ ಅಂತ. ಈ ಸ್ಕಿಲ್ ಬೇಸ್ಡ್ ಗೇಮ್ಸ್ ಅಲ್ಲಿ ದೀಸ್ ಗೇಮ್ಸ್ ಆರ್ ಕನ್ಸಿಡರ್ಡ್ ಲೀಗಲ್ ಇನ್ ಇಂಡಿಯಾ ಆಸ್ ಲಾಂಗ್ ಆಸ್ ದ ಎಂಫಸೈಸ್ ಆನ್ ಸ್ಕಿಲ್ ರಾದರ್ ದನ್ ಚಾನ್ಸ್. ಸೊ ಸ್ಕಿಲ್ ಮೇಲೆ ಎಂಫಸೈಸ್ ಮಾಡ್ಕೊಂಡಿರುವಂಥ ಗೇಮ್ಸ್ಗೆ ಸ್ಕಿಲ್ ಬೇಸ್ಡ್ ಗೇಮ್ಸ್ ಅಂತ ಕರೀತಾರೆ. ಎಕ್ಸಾಂಪಲ್ಸ್ ಗೇಮ್ಸ್ 24/7, ಡ್ರೀಮ್ 11, ಮೊಬೈಲ್ ಪ್ರೀಮಿಯರ್ ಲೀಗ್ ಎಕ್ಸೆಟ್ರಾ. ಸರಿನಾ? ಇದರೆಲ್ಲ ಏನು ಮಾಡ್ತಾರೆ ಅಂದರೆ ಸ್ಕಿಲ್ ಇರುತ್ತೆ. ನೀವು ಕೇಳ್ಬೋದು ಡ್ರೀಮ್ 11ನಲ್ಲಿ ಅದಂಥ ಸ್ಕಿಲ್ ಸರ್ ಅಂತ. ಸ್ಕಿಲ್ ಅದರಲ್ಲಿ ಏನಂತಂದರೆ ಆ ಪ್ಲೇಯರ್ಸ್ನ ನೀವು ಚೂಸ್ ಮಾಡ್ತಿರಲ್ಲ, 11 ಮೆಂಬರ್ಸ್ನ ಚೂಸ್ ಮಾಡೋದಕ್ಕೋಸ್ಕರ ಯು ಹ್ಯಾವ್ ಟು ಯೂಸ್ ಯುವರ್ ಸ್ಕಿಲ್ಸ್ ಇನ್ ಅನಲೈಸಿಂಗ್ ದರ್ ಫಾರ್ಮ್. ಸರಿನಾ? ರೀಸೆಂಟಾಗಿ ಯಾವ ಥರ ಆಡ್ತಿದ್ದಾರೆ, ಅವ್ರ ಫಾರ್ಮ್ ಏನಿದೆ, ಅವ್ರ ಸ್ಟ್ರೈಕ್ ರೇಟ್ ಏನಿದೆ, ಅವ್ರ ಬೌಲಿಂಗ್ ಎಕಾನಮಿ ಏನಿದೆ, ಎಷ್ಟು ವಿಕೆಟ್ ತಗೋತಿದ್ದಾರೆ, ಇವತ್ತು ಅವ್ರ ಫಾರ್ಮ್ ಯಾವ ಥರ ಇದೆ, ಎಷ್ಟು ವಿಕೆಟ್ ತಗೊಳ್ಳುವಂಥ ಚಾನ್ಸಸ್ ಇದೆ, ಅದನ್ನೆಲ್ಲ ಯೋಚನೆ ಮಾಡಿ ಅದೆಲ್ಲ ಅನಲೈಸ್ ಮಾಡೋದೆಲ್ಲ ಸ್ಕಿಲ್. ಸೊ ಅದರಲ್ಲಿ ಅನಲೈಸ್ ಮಾಡಿ ಯೂಸ್ ಮಾಡ್ತಿರಲ್ಲ, ಅದಕ್ಕೋಸ್ಕರ ದೇ ಆರ್ ಕನ್ಸಿಡರ್ಸ್ ಸ್ಕಿಲ್ ಬೇಸ್ಡ್ ಗೇಮ್ಸ್. ಇದರಲ್ಲಿ ಬೇರೆದಾಗಿ ಏನು ಬರುತ್ತೆ ಅಂದರೆ ಪಬ್ಜಿ ಆಗಲಿ, ಆಮೇಲೆ ಫೋರ್ಟ್ನೈಟ್ ಆಗಲಿ, ಬೇರೆ ಬೇರೆ ಆದಂಥ ಗೇಮ್ಸ್ ಕೂಡ ಬರುತ್ತೆ. ಅದಾದಮೇಲೆ ಸೆಕೆಂಡ್ ಟೈಪ್ ಅಂದರೆ ಗೇಮ್ಸ್ ಆಫ್ ಚಾನ್ಸ್. These games are considered illegal in India, okay, because they are determined by chance rather than skill. ಇದರಲ್ಲಿ ಏನು ಮಾಡ್ತಾರೆ ಅಂದರೆ there is very less scope for, not less, there is no scope for skill here, there is only scope on chance. ಸರಿ, ನಿಮ್ಮ ಅದೃಷ್ಟದ ಮೇಲೆ ಡಿಪೆಂಡ್ ಆಗಿರುತ್ತೆ ಇದರಲ್ಲಿ. ಸರಿನಾ? ಇದರಲ್ಲಿ ಎಕ್ಸಾಂಪಲ್ ಏನಂತಂದರೆ
ರೂಲೆಟ್ ಅಂತ. ಸೊ ರೂಲೆಟ್ ಏನು ಮಾಡ್ತಾರೆ ಅಂದರೆ ಒಂದು ಕ್ಯಾಸಿನೋದಲ್ಲಿ ಇರುತ್ತೆ ಮುಂಚೆ ಎಲ್ಲ. ಕ್ಯಾಸಿನೋದಲ್ಲಿ ಆಫ್ಲೈನ್ ಯಾವ ಥರ ಮಾಡ್ತಿರುತ್ತೆ ಅಂದರೆ ಆ ಕ್ಯಾಸಿನೋದಲ್ಲಿ ಒಂದು ರೌಂಡ್ ಆಗಿ ಒಂದು ಸರ್ಕಲ್ ಥರ ಒಂದು ಇದಿರುತ್ತೆ, ರೂಲೆಟ್ ಇರುತ್ತೆ. ಆ ರೂಲೆಟಲ್ಲಿ ಬ್ಲ್ಯಾಕ್ ಆ್ಯಂಡ್ ರೆಡ್ ಅಲ್ಲಿ ಕಲರ್ಸ್ ಇರುತ್ತೆ. ಆ ಕಲರ್ಸ್ ಮೇಲೆ ಒಂದೊಂದು ನಂಬರ್ ಬರ್ದಿರ್ತಾರೆ. ಸರಿನಾ, ನಂಬರ್ ಬರೆದಿರ್ತಾರೆ. ಅವರು ಚೂಸ್ ಮಾಡ್ತಾರೆ. ನಿಮ್ಮ ಹತ್ರ 2 ಬಾಲ್ಸ್ ಕೊಟ್ಟಿರ್ತಾರೆ. ಅವರು ಆ ಬಾಲ್ಸ್ನ ಅದರಲ್ಲಿ ಲೈಕ್ ಹಾಕ್ಬೇಕು. ಹಾಕಿದ್ಮೇಲೆ ಅವ್ರು ಹಾಕ್ತಿರ್ತಾರೆ ಬಾಲ್ಸ್ನ, ಹಾಗೆ ಕೇಳ್ತಿರ್ತಾರೆ ನೀವು ಯಾವ ನಂಬರ್ ಮೇಲೆ ಆ ಬಾಲ್ ನಿಲ್ಲುತ್ತೆ ಅಂತೇಳಿ. ನೀವು ಆ ನಂಬರ್ನ ಚೂಸ್ ಮಾಡಬೇಕು. ಸೊ ಹೇಳಿದ್ರೆ ರೆಡ್ 37 ಅಂತ ಹೇಳಿದ್ರೆ ಆ ಬಾಲ್ ಹೋಗಿ ರೆಡ್ 37 ಇತ್ತಂದ್ರೆ ಯು ಆರ್ ವಿನ್ನರ್. ಇಷ್ಟು ದುಡ್ಡನ್ನ ಹಾಕಿರ್ತೀರ, ಅದರ ಅಪೋಸಿಟ್ ಆಗಿ ಬೆಟ್ಟಿಂಗ್ ಇರುತ್ತೆ. 1:6 1:7 ಆ ಥರ ಇದ್ರೆ ನಿಮಗೆ ಅಷ್ಟು ದುಡ್ಡು ಬರುತ್ತೆ. ನೀವು 1000 ರೂಪಾಯಿ ಹಾಕಿದ್ರೆ 7000 ಬರುತ್ತೆ ನಿಮಗೆ ವಾಪಸ್ ಆಗಿ. ಇಲ್ಲ ಇನ್ ಕೇಸ್ ನೀವು ರೆಡ್ 37 ಇರ್ತೀರ, ಅದು ಹೋಗಿ ಬ್ಲಾಕ್ 37 ಬಂತಂದ್ರೆ ನೀವು ಸೋಲ್ತೀರ ಅಲ್ಲಿಗೆ. ಸೋತಾಗ ನೀವು ಹಾಕಿರೋ 1000 ರೂಪೀಸ್ ವೇಸ್ಟ್. ಯಾರೋ ಒಬ್ಬರು ಗೆಲ್ಲೋದಕ್ಕೋಸ್ಕರ ಉಳಿದರೆಲ್ಲ ಕಟ್ಟಿದ್ರೆಲ್ಲ ವೇಸ್ಟ್ ಆಗ್ತಿರುತ್ತೆ. ಇದರಲ್ಲಿ ಸ್ಕಿಲ್ ಏನಿದೆ ಸರಿನಾ, ಸ್ಕಿಲ್ ಏನಿಲ್ಲ. ಕಂಪ್ಲೀಟ್ಲಿ ಇಟ್ ಇಸ್ ಡಿಪೆಂಡೆಂಟ್ ಆನ್ ಚಾನ್ಸ್ ಓನ್ಲಿ. ಸರಿನಾ, ಈ ಥರ ಅಂತ ಕ್ಯಾಸಿನೋದಲ್ಲಿ ಆಫ್ಲೈನ್ ಆಗಿ ಇದೆಲ್ಲ ಅಲೋ ಇದೆ. ಯಾಕಂದ್ರೆ ಈ ಥರ ಅಂತ ಆಫ್ಲೈನ್ ಕ್ಯಾಸಿನೋಸ್ ಗೋವಾದಲ್ಲಾಗಿರ್ಬೋದು, ಬೆಂಗಳೂರಲ್ಲೂ ಕೂಡ ನಡೀತಿರುತ್ತೆ, ಅದೆಲ್ಲ ಅಲೋ ಇದೆ. ಬಟ್ ಆನ್ಲೈನಲ್ಲಿ ಈ ಥರ ಅಂತ ರೂಲೆಟ್ ಗಿಲೆಟ್ ಎಲ್ಲ ಗೇಮ್ಸ್ನ ಅಲೋ ಮಾಡೋದಿಲ್ಲ ಇಂಡಿಯಾದಲ್ಲಿ, ಬಿಕಾಸ್ ದೇ ಆರ್ ಕನ್ಸಿಡರ್ಡ್ ಆಸ್ ಗೇಮ್ಸ್ ಆಫ್ ಚಾನ್ಸ್. ಸೊ ದಿಸ್ ಈಸ್ ಅಬೌಟ್ ಆನ್ಲೈನ್ ಗೇಮಿಂಗ್ ಬೇಸಿಕ್ಸ್ ಇನ್ ಇಂಡಿಯಾ. ನಾವು ಆನ್ಲೈನ್ ಗೇಮಿಂಗ್ ಸೆಕ್ಟರ್ದು ಕರೆಂಟ್ ಸಿನಾರಿ ಯಾವ ಥರ ಇದೆ ಅಂತ. ಫಸ್ಟ್, ಇಂಡಿಯಾದಲ್ಲಿ ಇಟ್ ಈಸ್ ಆನ್ ದ ಹ್ಯೂಜ್ ಅಪ್ ಗ್ರೋತ್ ಅಲ್ಲಿ ಇದೆ. ಯಾಕೆಂದ್ರೆ ಇಟ್ ಈಸ್ ಮೇಜರ್ಲಿ ಡ್ರೌನ್ ಬೈ ಯೂತ್ ಡೆಮೋಗ್ರಫೀಸ್. ಸರಿನಾ, ಯೂತ್ ಡೆಮೋಗ್ರಫಿಕ್ಸ್. ಓವರ್ 600 million people in India are under 35 age, comprising 45% of the population. They are the driving force behind in gaming industry's growth. Okay, ಇಂಡಿಯಾದಲ್ಲಿ around 45% of the population is belonging to youth age group of 30 below 35 years. Sorry, 35 rupees ಅಲ್ಲ, below 35 years. ಅವ್ರು ಏನು ಮಾಡ್ತಾರೆ ನಾರ್ಮಲ್ ಆಗಿ ಮೇಜರ್ ಸೋರ್ಸ್ ಆಫ್ ಎಂಟರ್ಟೈನ್ಮೆಂಟ್ ಅಂದರೆ ಮೂವೀಸ್ ಆಗಲಿ, ವೆಬ್ ಸೀರೀಸ್ ಆಗಲಿ. ಅದಾದ್ಮೇಲೆ ಬಿಟ್ಟರೆ ಗೇಮಿಂಗ್. ಸೊ ಮೋಸ್ಟ್ ಆಫ್ ದ ಪೀಪಲ್ ಏನು ಮಾಡ್ತಾರೆ ಅಂದರೆ ಗೇಮಿಂಗ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಅದರಲ್ಲೂ ಕೂಡ ಆನ್ಲೈನ್ ಗೇಮಿಂಗ್ ಜಾಸ್ತಿ ಮಾಡ್ತಾರೆ. ಸೆಕೆಂಡ್ ಒನ್, ಸ್ಮಾರ್ಟ್ ಫೋನ್ ಪೆನೆಟ್ರೇಷನ್. ಯೂತ್ ಏಜ್ 35 ಕೆಳಗಡೆ ಇದ್ರಷ್ಟೇ ಯೂಸ್ ಆಗೋದಿಲ್ಲ, ಅವ್ರಿಗೆ ಒಂದು ಸ್ಮಾರ್ಟ್ ಫೋನ್ ಕೂಡ ಬೇಕಾ ಗೇಮ್ ಮಾಡೋದಕ್ಕೋಸ್ಕರ. ಸ್ಮಾರ್ಟ್ ಫೋನ್ ಪೆನೆಟ್ರೇಷನ್ ಇಂಡಿಯಾದಲ್ಲಿ ರ್ಯಾಪಿಡ್ ಆಗಿ ಗ್ರೋ ಆಗ್ತಾ ಇದೆ. ಸ್ಮಾರ್ಟ್ ಫೋನ್ ಯೂಸೇಜ್ ಹ್ಯಾಸ್ ರೀಚ್ಡ್ 75%, enhancing access to gaming and contributing to raising engagement. ಸರಿನಾ, 75% of the population in India has access to mobile phone, the access to smartphone. ಅದಕ್ಕೋಸ್ಕರ ಸ್ಮಾರ್ಟ್ ಫೋನ್ ಇದ್ರೆ, ನಾರ್ಮಲ್ ಸ್ಮಾರ್ಟ್ ಫೋನ್ ಇದ್ರೆ ಸಾಕು, ಯು ಕ್ಯಾನ್ ಸ್ಟಾರ್ಟ್ ಆನ್ಲೈನ್ ಗೇಮಿಂಗ್. ಸೊ ಇಟ್ ಈಸ್ ಆಲ್ಸೋ ಅ ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ ಬಿಹೈಂಡ್ ಗೇಮಿಂಗ್ ಗ್ರೋತ್. ಸೊ ಮೊಬೈಲ್ ಗೇಮಿಂಗ್ ಅಕೌಂಟ್ಸ್ ಫಾರ್ 90% ಆಫ್ ಟೋಟಲ್ ಗೇಮಿಂಗ್ ರೆವೆನ್ಯೂ, ಪ್ರೈಮರ್ಲಿ ಥ್ರೂ ಫ್ರೀ ಟು ಪ್ಲೇ ಗೇಮ್ಸ್ ಅಂಡ್ ಇನ್ ಆ್ಯಪ್ ಪರ್ಚೇಸಸ್. ಓಕೆ, ಸೊ ಇಂಡಿಯಾದಲ್ಲಿ PC ಗೇಮಿಂಗ್ ಕನ್ಸೋಲ್ ಮತ್ತು ಸ್ಮಾರ್ಟ್ ಫೋನಲ್ಲಿ ಮೋಸ್ಟ್ ಆಫ್ ದ ಕಾಂಟ್ರಿಬ್ಯೂಷನ್ ಇಸ್ ಕಮಿಂಗ್ ಫ್ರಮ್ ಸ್ಮಾರ್ಟ್ ಫೋನ್. 90% ಆಫ್ ದ ಆನ್ಲೈನ್ ಗೇಮಿಂಗ್ ಸೆಕ್ಟರ್ಸ್ ರೆವೆನ್ಯೂ ಇಸ್ ಕಮಿಂಗ್ ಫ್ರಮ್ ಮೊಬೈಲ್ ಫೋನ್ಸ್. ಇನ್ ಕಂಪ್ಯಾರಿಸನ್ ಅಲ್ಲಿ ಬೇರೆ ಕಂಟ್ರೀಸ್ ನೋಡಿದ್ರೆ ಗೇಮಿಂಗ್ ಎಕ್ಸ್ಪೆಕ್ಟೆಡ್ ಟು ರೀಚ್ 7 billion ಬೈ ಇಂಡಿಯಾ, 7 billion ಬೈ 2028 ಇನ್ ಇಂಡಿಯಾ ಅಂತೆ. ಓಕೆ, ಸೊ ಅದನ್ನ ಬೇರೆ ಕಂಟ್ರೀಸ್ ಜೊತೆ ಮಾಡಿದಾಗ ಕಾಂಪೌಂಡೆಡ್ ಅನ್ಯುವಲ್ ಗ್ರೋತ್ ರೇಟ್ ಇಂಡಿಯಾದಲ್ಲಿ 28% ಇದೆ, ಚೈನಾ US 9%, ಚೈನಾದಲ್ಲಿ 7% ಗ್ರೋತ್ ಆಗ್ತಾ ಇದೆ. ಬಟ್ ಗೇಮಿಂಗ್ ಮಾರ್ಕೆಟ್ ಸೈಜ್ ಇನ್ ದ ಕಂಟ್ರಿ is a percentage of global market ಅಲ್ಲಿ India contributes only 1.1%, whereas USA contributes 24%, China 25% ಇದೆ. ಓಕೆ, ಇಂಡಿಯಾದಲ್ಲಿ ಇಟ್ ಇಸ್ ಸ್ಟಿಲ್ ಇನ್ ಅ ವೆರಿ ಸ್ಮಾಲ್ ಸ್ಟೇಜ್. ಓಕೆ, ಇಟ್ ಇಸ್ ಸ್ಟಿಲ್ ಇನ್ ದ ಗ್ರೋಯಿಂಗ್ ಸ್ಟೇಜ್ ಅಲ್ಲಿ ಇದೆ. ಓಕೆ, ಅಂಡ್ ದೆನ್ ಮೊಬೈಲ್ ಗೇಮಿಂಗ್ ಆಸ್ ಪರ್ಸೆಂಟೇಜ್ ಆಫ್ ಶೇರ್ ಅಂದರೆ ಇಂಡಿಯಾದಲ್ಲಿ ಆಲ್ರೆಡಿ ಹೇಳಿದಂಗೆ 90% ಟೋಟಲ್ ರೆವೆನ್ಯೂ ಆಫ್ ಗೇಮಿಂಗ್ ಇಂಡಸ್ಟ್ರೀಸ್ ಕಮಿಂಗ್ ಫ್ರಮ್ ಮೊಬೈಲ್ ಫೋನ್ಸ್ ಓನ್ಲಿ. ಓಕೆ, whereas in USA 37% ಓನ್ಲಿ, whereas China 62%. ಓಕೆ, USA ಪರ್ಸನಲ್ ಇನ್ಕಮ್ ಜಾಸ್ತಿ ಇರುತ್ತೆ, ಅದಕ್ಕೋಸ್ಕರ ದೇ ಆರ್ ಏಬಲ್ ಟು ಅಫೋರ್ಡ್ ಗೇಮಿಂಗ್ ಕಂಪ್ಯೂಟರ್ಸ್ ಆಗಲಿ, ಗೇಮಿಂಗ್ ಕನ್ಸೋಲ್ಸ್ ಅಫೋರ್ಡ್ ಮಾಡ್ತಾರೆ. ಆ ಗೇಮಿಂಗ್ ಕನ್ಸೋಲ್ ನಾರ್ಮಲ್ ಆಗಿ PS5 ಅಂತ ತಗೊಳ್ಳಿ, PlayStation 5 ಅದೆಷ್ಟಿದೆ ಅಂತಂದರೆ 60,000 ರೂಪೀಸ್ ಇದೆ. ಓಕೆ, ಕಂಪೇರ್ ಟು PS5 ನಾರ್ಮಲ್ ಆಗಿ ಮೊಬೈಲ್ ಫೋನ್ ಎಷ್ಟು ಬರುತ್ತೆ, 6,000 ಇಂದ ಬರೋಕ್ಕೆ ಸ್ಟಾರ್ಟ್ ಮಾಡುತ್ತೆ. 6,000 40,000 ಎಲ್ಲಿದೆ. ಸೊ ಇಂಡಿಯಾದಲ್ಲಿ ದೇ ಆಬ್ವಿಯಸ್ಲಿ ದೇ ಆರ್ ಗೋಯಿಂಗ್ ಟು ಚೂಸ್ ಮೊಬೈಲ್ ಗೇಮಿಂಗ್ಸ್ ಓನ್ಲಿ. ಸರಿನಾ, ಅದಕ್ಕೋಸ್ಕರ ಮೊಬೈಲ್ ಕಾಂಟ್ರಿಬ್ಯೂಷನ್ ಜಾಸ್ತಿ ಇದೆ. ಚೈನಾದಲ್ಲಿ 62% ಮೊಬೈಲ್ ಫೋನ್ ಇದೆ, ಅಲ್ಲೂ ಕೂಡ ಮೊಬೈಲ್ ಪೆನೆಟ್ರೇಷನ್ ಜಾಸ್ತಿ ಇದೆ ಅಂತ. ಓಕೆ, ಇದಾದ್ಮೇಲೆ ಇಂಡಿಯನ್ ಆನ್ಲೈನ್ ಗೇಮಿಂಗ್ ಸೆಕ್ಟರ್ ಇನ್ನೊಂದು ಚೀಫ್ ಕಾಂಟ್ರಿಬ್ಯೂಟರ್ ಯಾವುದಂತಂದ್ರೆ ಇ ಸ್ಪೋರ್ಟ್ಸ್ ಗ್ರೋತ್ ಅಂತ. ಸರಿನಾ, ಇ ಸ್ಪೋರ್ಟ್ಸ್ ಅಂದ್ರೆ ನಾರ್ಮಲ್ ಆಗಿ ಸ್ಪೋರ್ಟ್ಸ್ ಅಂದ್ರೆ ಫುಟ್ಬಾಲ್, ಕ್ರಿಕೆಟ್ ಆ ಥರ ಸ್ಪೋರ್ಟ್ಸ್ ಎಲ್ಲ ಇರುತ್ತೆ. ಅದನ್ನ ಗೇಮಿಂಗ್ ಅಲ್ಲಿ ಆನ್ಲೈನ್ ಆಡೋದಕ್ಕೆ ಇ ಸ್ಪೋರ್ಟ್ಸ್ ಅಂತ ಕರೀತಾರೆ. ಅದರಲ್ಲಿ ಮೇಜರ್ ಆಗಿ ಫಿಫಾ, ಸರಿನಾ, ಇ ಸ್ಪೋರ್ಟ್ಸ್ ಕ್ರಿಕೆಟ್ ಅವೆಲ್ಲ ಇ ಸ್ಪೋರ್ಟ್ಸ್ ಅಂತ ಕರೀತಾರೆ. ಸರಿನಾ, ಅದರಲ್ಲಿ ಏನು ಮಾಡ್ತಾರೆ ಅಂತಂದ್ರೆ ದೇ ವಿಲ್ ಬಿ ಪ್ಲೇಯಿಂಗ್ ಆನ್ಲೈನ್ ಗೇಮ್ಸ್ ಬಿಟ್ವೀನ್ ಅದರ್ ಅಪೋನೆಂಟ್ಸ್. ಅದನ್ನ ಸ್ಟ್ರೀಮ್ ಮಾಡ್ತಾರೆ, ಎಲ್ಲಿ ಯೂಟ್ಯೂಬಲ್ಲಾಗಲಿ ಟ್ವಿಚ್ಚಲ್ಲಾಗಲಿ ಸ್ಟ್ರೀಮ್ ಮಾಡ್ತಿರ್ತಾರೆ. ಅದನ್ನ ನೋಡ್ತಿರ್ತಾರಲ್ಲ ಜನ, ಅದನ್ನ ನೋಡೋರಿಗೆ ವ್ಯೂವರ್ಶಿಪ್ ಅಂತ ಕರೀತಾರೆ. ಆ ವ್ಯೂವರ್ಶಿಪ್ ಎಷ್ಟು ಇನ್ಕ್ರೀಸ್ ಆಗಿದೆ ಅಂತಂದ್ರೆ ವ್ಯೂವರ್ಶಿಪ್ ಇನ್ ಇಂಡಿಯಾ ಹ್ಯಾಸ್ ಸರ್ಜ್ಡ್ ಓವರ್ 80 million ವಿತ್ ಗವರ್ನಮೆಂಟ್ ಬ್ಯಾಕಿಂಗ್ ಅಂಡ್ ಅನ್ ಇನ್ಕ್ರೀಸಿಂಗ್ ನಂಬರ್ ಆಫ್ ಪ್ರೊಫೆಷನಲ್ ಗೇಮರ್ಸ್. ಸರಿನಾ, ವ್ಯೂವರ್ಶಿಪ್ ಕೂಡ ಜಾಸ್ತಿ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್ ಇ ಸ್ಪೋರ್ಟ್ಸ್ ಫಿಫಾ ನೋಡ್ತಿರ್ತಾರೋದು ಆಗಲಿ, ಈ ಪೆಸ್ ಅಂತ ಗೇಮ್ ಇರುತ್ತೆ, ಪ್ರೊ ಎವಲ್ಯೂಷನ್ ಸಾಕರ್ ಗೇಮ್. ಆ ಗೇಮ್ನ ಆನ್ಲೈನಲ್ಲಿ ಆಡೋದನ್ನ ನೋಡೋಕ್ಕೂ ಕೂಡ ಜನ 80 million ಸರ್ಜ್ ಆಗಿದೆ. ಓಕೆ, ಇದು ಯಾಕೆ ಅಂತಂದ್ರೆ ಗೌರ್ಮೆಂಟ್ ಬ್ಯಾಕಿಂಗ್ ಆ್ಯಂಡ್ ಪ್ರೊಫೆಷನಲ್ ಗೇಮರ್ಸ್ ಜಾಸ್ತಿ ಆಗ್ತಾ ಇದ್ದಾರೆ. ನೀವು ರೀಸೆಂಟ್ ಒಂದು 5 months ಬ್ಯಾಕಲ್ಲಿ
ಪ್ರೈಮ್ ಮಿನಿಸ್ಟರ್ ಮೋದಿ ಅವರು ಲೈಕ್ ಇಂಡಿಯಾದಲ್ಲಿ ಇರುವಂಥ ಮೇಜರ್ ಯೂಟ್ಯೂಬರ್ಸ್ ಆ್ಯಂಡ್ ಗೇಮರ್ಸ್ ಅವ್ರ ಜೊತೆ ಒಂದು ಇಂಟರ್ವ್ಯೂನ ಮಾಡಿದ್ರು, ಸರಿನಾ. ಅವ್ರ ಜೊತೆ ಕುತ್ಕೊಂಡು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಎಲ್ಲ ಮಾಡಿ ಒಂದು ಇಂಟರ್ವ್ಯೂನ ಮಾಡಿ ಯೂಟ್ಯೂಬಲ್ಲಿ ವಿಡಿಯೋನ ಹಾಕಿದ್ರು. ಜಸ್ಟ್ ಇಮೇಜಿನ್ ಮಾಡ್ಕೊಳ್ಳಿ, 10 years ಬ್ಯಾಕ್ ಯಾವುದೋ ಇಂಡಿಯನ್ ಪ್ರೈಮ್ ಮಿನಿಸ್ಟರ್ ಹೋಗಿ ಯಾವ ಜಸ್ಟ್ ಕಾಮನ್ ಯೂಟ್ಯೂಬರ್ಸ್ ಆಗಲಿ ಜಸ್ಟ್ ಗೇಮರ್ಸ್ ಹತ್ರ ಹೋಗಿ ಲೈಕ್ ಇಂಟರ್ವ್ಯೂ ಮಾಡೋದಾಗಲಿ ಮಾತಾಡೋದಾಗಲಿ ಇಟ್ ವಾಸ್ ಅನ್ಇಮೇಜಿನೇಬಲ್. ನಾವು ಇವಾಗ ಆಗ್ತಿದೆ ಅಂತಂದರೆ ಜಸ್ಟ್ ಇಮ್ಯಾಜಿನ್ ದ ಗ್ರೋತ್ ಆಫ್ ಈ ಸ್ಪೋರ್ಟ್ಸ್ ಇನ್ ಇಂಡಿಯಾ. ಓಕೆ, ಮೇಜರ್ ಗೇಮರ್ಸ್ ಆಗಲಿ ಅವರೆಲ್ಲ ಫುಲ್ ಜಾಸ್ತಿ ಗ್ರೋ ಆಗ್ತಾ ಇದ್ದಾರೆ. ಓಕೆ, ಅದೇ ಥರ ಪ್ರೊಫೆಷನಲ್ ಗೇಮರ್ಸ್ ಕೂಡ ಜಾಸ್ತಿ ಆಗ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ಸ್ಪೋರ್ಟ್ಸ್ ಗ್ರೋತ್ ಜಾಸ್ತಿ ಆಗಿದೆ ಇಂಡಿಯಾದಲ್ಲಿ. ಸೊ ದಿಸ್ ಈಸ್ ದ ಕರೆಂಟ್ ಸ್ಟೇಟಸ್ ಆಫ್ ಇಂಡಿಯನ್ ಗೇಮಿಂಗ್. ಇದಾದಮೇಲೆ ರಿಪೋರ್ಟ್ ಇದೆಯಲ್ಲ, ಕೀ ಪಾಯಿಂಟ್ಸ್ ಆಫ್ ದ ರಿಪೋರ್ಟ್, ದಟ್ ಈಸ್ ಡಿಜಿಟಲ್ ಇಂಡಿಯಾ ಫೌಂಡೇಶನ್ ರಿಪೋರ್ಟ್ ಇದು ಮಾಡಿದಲ್ಲ, ಅದರಲ್ಲಿ ಏನಂತಂದರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಟ್ ಈಸ್ ಟಾಕಿಂಗ್ ಅಬೌಟ್ ಇಂಟರ್ನ್ಯಾಷನಲ್ ಆನ್ಲೈನ್ ಬೆಟ್ಟಿಂಗ್ ಥ್ರೆಟ್ಸ್. Okay, international online betting threats. The report is titled as Combating Money Laundering in Online Gaming Ecosystem. It highlights that rising trend of using international online betting sites for money laundering and terror financing and cyber crime. Okay, ಇದು ಯಾವ ಥರ ಮಾಡ್ತಾರೆ ಅಂದರೆ ಮುಂದೆ ಹೇಳ್ತೀನಿ. ಇದೇ ಮಾಡ್ತಾರೆ ನಾರ್ಮಲ್ ಆಗಿ ಇಂಡಿಯಾದಲ್ಲಿ ಗೇಮ್ ಆಫ್ ಚಾನ್ಸ್ನ ಅಲೋ ಮಾಡೋದಿಲ್ಲ. ಅಂದರೆ ಗೇಮ್ ಆಫ್ ಚಾನ್ಸಲ್ಲಿ ಆನ್ಲೈನ್ ಬೆಟ್ಟಿಂಗ್ ಕೂಡ ಬರುತ್ತೆ. ಆ ಆನ್ಲೈನ್ ಬೆಟ್ಟಿಂಗ್ನ ಇಂಡಿಯಾದಲ್ಲಿ ಅಲೋ ಮಾಡೋದಿಲ್ಲ. ಇಂಡಿಯನ್ ಬೆಟ್ಟಿಂಗ್ ಅಲೋ ಮಾಡೋಂಗಿಲ್ಲ ಅಂತೇಳಿ ಬೇರೆ ಕಂಟ್ರೀಸಲ್ಲಿ ಇರ್ತವಂಥ ವೆಬ್ಸೈಟ್ ಇರುತ್ತಲ್ಲ, ಬೇರೆ ಕಂಟ್ರಿ ವೆಬ್ಸೈಟ್ಸ್, ಆ ವೆಬ್ಸೈಟಲ್ಲಿ ಆ ವೆಬ್ಸೈಟ್ನ ಯೂಸ್ ಮಾಡಿಕೊಂಡು ಅಲ್ಲಿ ಬೆಟ್ಟಿಂಗ್ ಮಾಡಿ ಆ ಮನಿನ ಇಂಡಿಯಾದಲ್ಲಿ ವಾಪಸ್ನ ವಿತ್ಡ್ರಾ ಮಾಡ್ಕೊತಿದ್ದಾರೆ, ಸರಿನಾ. ಏನ ಡೈರೆಕ್ಟಾಗಿ ಮಾಡೋಕ್ಕಾಗಲ್ಲ, ಇಂಡೈರೆಕ್ಟಾಗಿ ಮಾಡ್ತಿದ್ದಾರೆ. ಸೊ ಅದೇನಂದರೆ ಆಬ್ವಿಯಸ್ಲಿ ಇಟ್ ಇಸ್ ಅ ಕೇಸ್ ಆಫ್ ಮನಿ ಲಾಂಡರಿಂಗ್ ಓನ್ಲಿ. ಓಕೆನಾ, ಆನ್ಲೈನ್ ಬೆಟ್ಟಿಂಗ್ ಯೂಸ್ ಮಾಡ್ಕೊಂಡು ಮನಿ ಲಾಂಡರ್ ಮಾಡ್ತಾ ಇದ್ದಾರೆ. ಅದರಿಂದ ಬರುವಂಥ ದುಡ್ಡನ್ನ ಟೆರರ್ ಫೈನಾನ್ಸ್ ಕೂಡ ಮಾಡ್ತಾ ಇದ್ದಾರೆ, ಅದನ್ನ ಹೇಳ್ತಾರೆ. ಇದಕ್ಕೋಸ್ಕರ ಇಟ್ ಈಸ್ ಮೂವಿಂಗ್ ಟುವರ್ಡ್ಸ್ ಅ ವೆರಿ ಡೇಂಜರಸ್ ಟ್ರೆಂಡ್. ಸೊ ಇಟ್ ಹ್ಯಾಸ್ ಟು ಬಿ ಕರ್ಬ್ಡ್ ಅಂತ ಡಿಜಿಟಲ್ ಇಂಡಿಯಾ ಫೌಂಡೇಶನ್ ಅಲ್ಲಿ ಬಂದಿದೆ. ದೆನ್ ಸೆಕ್ಟರಲ್ ಗ್ರೋತ್. India's online gaming industry is rapidly growing with a compound annual growth of 28% from 20 to 2023. Already ಹೇಳಿದ್ದೇನೆ. Sector's revenue is expected to reach $7.5 billion in 5 years. And then employment generation. Okay, it is one of the chief contributors of employment generation in India. Around 568 million gamers, creating significant employment opportunities across various sectors such as fintech, cyber security, and cloud services. Okay, ಗೇಮಿಂಗ್ ಅಲ್ಲಿ ಏನು ಮಾಡಿದ್ದೀರಾ, ಇನ್ ಆ್ಯಪಲ್ಲಿ ಪರ್ಚೇಸ್ ಮಾಡ್ತಿರ್ತಾರೆ ಅಂದ್ಕೊಳ್ಳಿ. ಸೊ ಫಾರ್ ಎಕ್ಸಾಂಪಲ್ ಪಬ್ಜಿ ಆಡ್ತಿರ್ತೀರ, ಪಬ್ಜಿ ಆಡುವಾಗ ಅದರಲ್ಲಿ ಯಾವುದೋ ಒಬ್ರು ಅದರಲ್ಲಿ ಕ್ಲೋದಿಂಗ್ ಇರುತ್ತೆ ಮತ್ತು ವೆಪನ್ಸ್ ಇರುತ್ತೆ, ಅದನ್ನ ಪರ್ಚೇಸ್ ಮಾಡೋಕಂದ್ರೆ ಮನಿನ ಸ್ಪೆಂಡ್ ಮಾಡೋಕ್ಕಾಗುತ್ತೆ. ನೀವು ಆ ಮನಿನ ಸ್ಪೆಂಡ್ ಮಾಡುವಾಗ ಯಾರ್ದು ಸ್ಪೆಂಡ್ ಮಾಡ್ತೀರಾ, ಫಿನ್ಟೆಕ್ ಸರ್ವಿಸಸ್. ಓಕೆ, ಒಂದು ಪಬ್ಜಿಯಿಂದ ಇನ್ನೊಬ್ಬ ಒಂದು ಫಿನ್ಟೆಕ್ ಸರ್ವಿಸರ್ಗೆ ಎಂಪ್ಲಾಯ್ಮೆಂಟ್ ಜನರೇಟ್ ಆಗ್ತಿದೆ. ಅದಾದಮೇಲೆ ನೀವು ಗೇಮ್ ಆಡುವಾಗ ನಿಮ್ಮ ಪರ್ಸನಲ್ ಸೆಕ್ಯೂರಿಟಿನ ಅದರಲ್ಲಿ ಪರ್ಸನಲ್ ಇನ್ಫಾರ್ಮೇಷನ್ ಅದರಲ್ಲಿ ಫೀಲ್ಡ್ ಮಾಡಿರ್ತಾರೆ. ಆ ಪರ್ಸನಲ್ ಇನ್ಫಾರ್ಮೇಷನ್ ಫೀಲ್ಡ್ ಮಾಡಿದಾಗ ಅದನ್ನ ಬೇರೆಯವರು ಯೂಸ್ ಮಾಡ್ಕೋಬಾರ್ದು, ಆ ಬೇರೆಯವರು ನಿಮ್ಮನ್ನ ಮಿಸ್ಯೂಸ್ ಮಾಡ್ಕೋಬಾರ್ದು, ಅಂದರೆ ಸೈಬರ್ ಕ್ರೈಮ್ ಆಗಬಾರ್ದು. ಅಂದರೆ ಅದನ್ನ ನೋಡ್ಕೊಳ್ಳೋದು ಯಾರು ಅಂದರೆ ಸೈಬರ್ ಸೆಕ್ಯೂರಿಟಿ. ಅಲ್ಲೂ ಕೂಡ ಜಾಬ್ ಕ್ರಿಯೇಟ್ ಆಗ್ತಾ ಇದೆ. ನೆಕ್ಸ್ಟ್, ನೀವು ನಿಮ್ಮ ಪರ್ಸನಲ್ ಇನ್ಫಾರ್ಮೇಷನ್ ಅದರಲ್ಲಿ ಸೆಂಡ್ ಮಾಡ್ತಿದ್ದೀರಾ, ಫೀಲ್ಡ್ ಮಾಡ್ತೀರಾ, ಅಂದರೆ ಅದನ್ನ ಸ್ಟೋರ್ ಮಾಡೋದಲ್ಲಿ ಕ್ಲೌಡಲ್ಲಿ. ಸೊ ಕ್ಲೌಡ್ ಸರ್ವಿಸಸ್ ಕೂಡ ಎಂಪ್ಲಾಯ್ಮೆಂಟ್ ಜನರೇಟ್ ಆಗ್ತಾ ಇದೆ, ಸರಿನಾ. ಬೈ ಒನ್ ಆನ್ಲೈನ್ ಗೇಮಿಂಗ್ ಅಲ್ಲಿ ಬೇರೆ ಬೇರೆ ಸೆಕ್ಟರ್ಸ್ ಕೂಡ ಎಂಪ್ಲಾಯ್ಮೆಂಟ್ ಜನರೇಟ್ ಆಗ್ತಾ ಇದೆ. So the sector has a potential to create 250,000 jobs by 2025 with over 400 startups and 100 million daily online gamers. ಸೊ ಆ ಥರ ಡೆವಲಪ್ ಆಗ್ತಾ ಇದೆ. ಇಂಡಿಯಾದಲ್ಲಿ ಅಂತಂದರೆ ನಾರ್ಮಲ್ ಆಗಿ USA ಮತ್ತು ಚೈನಾದಲ್ಲಿ ಏನಂತಂದರೆ ಒಂದು PC ಕನ್ಸೋಲ್ ಇಟ್ಕೊಂಡು ನಾರ್ಮಲ್ ಜನರಲ್ ಆಗಿ ಮೋರ್ ಫೇಮಸ್ ಗೇಮಿಂಗ್ಸ್ ಇರ್ತಲ್ಲ, ಗೇಮಿಂಗ್ಸ್ ಆಡೋರಿಗೆ ಗೇಮರ್ಸ್ ಅಂತ ಕರೀತಾರೆ. ಇಂಡಿಯಾದಲ್ಲಿ ಆ ಥರ ಅಲ್ಲ. ಇಂಡಿಯಾದಲ್ಲಿ ಡ್ರೀಮ್ ಎಲೆವನ್ ಆಡೋರು ಗೇಮರ್ಸ್, ಪಬ್ಜಿ ಆಡೋರು ಗೇಮರ್ಸ್, ಎಲ್ಲರೂ ಅವರವರಿಗೆ ಸೆಲ್ಫ್ ಪ್ರೊಕ್ಲೇಮ್ಡ್ ಗೇಮರ್ಸ್ ಜಾಸ್ತಿ ಇದ್ದಾರೆ ಇಂಡಿಯಾದಲ್ಲಿ. ಓಕೆ, ಅದಾದಮೇಲೆ ಸೊ ವಾಟ್ ಆರ್ ದ ಥ್ರೆಟ್ಸ್ ಪೋಸ್ಡ್ ಅಂಡರ್ ದ ರಿಪೋರ್ಟಲ್ಲಿ ಇಂಡಿಯಾದಲ್ಲಿ ಇರುವಂಥ ಗೇಮಿಂಗ್ ಸೆಕ್ಟರ್ ವಲ್ನರಬಿಲಿಟೀಸ್ ಏನಂತ ಹೇಳಿದ್ದಾರೆ. ಆ ವಲ್ನರಬಿಲಿಟಿ ಅಂದರೆ ವೇರಿಯಸ್ ಮೆಕ್ಯಾನಿಸಮ್ಸ್ ಆರ್ ಬೇಯಿಂಗ್ ಯೂಸ್ಡ್ ಫಾರ್ ಮನಿ ಲಾಂಡ್ರಿಂಗ್ ವಿತ್ ಇನ್ ದ ಗೇಮಿಂಗ್ ಸೆಕ್ಟರ್. ಆಗಲೇ ಹೇಳಿದ್ನಲ್ಲ, ಆನ್ಲೈನ್ ಗೇಮಿಂಗ್ ಸೆಕ್ಟರ್ನ ಯೂಸ್ ಮಾಡ್ಕೊಂಡು ಮನಿ ಲಾಂಡ್ರಿಂಗ್ ಮಾಡ್ತೀರಾ ಅಂತ. ಆ ಮನಿ ಲಾಂಡ್ರಿಂಗ್ ಮಾಡೋದಕ್ಕೋಸ್ಕರ ಯೂಸ್ ಮಾಡುವಂಥ ಮೆಕ್ಯಾನಿಸಮ್ಸ್ ಯಾವುದು ಅಂತಂದರೆ, ಫಸ್ಟ್ ಒನ್ ಇಲ್ಲಿಗಲ್ ಆಪರೇಟರ್ಸ್. ಇಲ್ಲಿಗಲ್ ಆಪರೇಟರ್ಸ್ ಅಂದರೆ ಮೆನಿ ಪ್ಲಾಟ್ಫಾರ್ಮ್ಸ್ ಬೈಪಾಸ್ ರಿಸ್ಟ್ರಿಕ್ಷನ್ ಥ್ರೂ ಮಿರರ್ ಸೈಟ್ಸ್ ಆ್ಯಂಡ್ ವರ್ಚುವಲ್ ಪ್ರೈವೇಟ್ ನೆಟ್ವರ್ಕ್. ಓಕೆ, ವರ್ಚುವಲ್ ಪ್ರೈವೇಟ್ ನೆಟ್ವರ್ಕ್ ಅಂದರೆ ಏನಂತಂದರೆ, ನೀವು ಒಂದು ಮೊಬೈಲ್ ಫೋನ್ ಆಗಲಿ ಅಥವಾ ಕಂಪ್ಯೂಟರ್ ಆಗಲಿ ಅಥವಾ ಗೇಮಿಂಗ್ ಕನ್ಸೋಲ್ ಆಗಲಿ ಇದನ್ನೆಲ್ಲ ಯೂಸ್ ಮಾಡೋಕಂದ್ರೆ ಯು ನೀಡ್ ಇಂಟರ್ನೆಟ್. ಓಕೆ, ಆ ಇಂಟರ್ನೆಟ್ ಏನಂತಂದರೆ, ಆ ಇಂಟರ್ನೆಟ್ಟಿಂದ ಅದರ ಅಡ್ರೆಸ್ನ ಪ್ರೊವೈಡ್ ಮಾಡೋದಕ್ಕೋಸ್ಕರ ಒಂದು ಅಡ್ರೆಸ್ ಇರುತ್ತೆ, ಅದಕ್ಕೆ IP ಅಡ್ರೆಸ್ ಅಂತ ಕರೀತಾರೆ. ಓಕೆ, ಥ್ರೂ ದಿಸ್ IP ಅಡ್ರೆಸ್ ನಾರ್ಮಲ್ ಆಗಿ ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸಿ ಅವರು ನಿಮ್ಮ ಲೊಕೇಶನ್ನ ಟ್ರೇಸ್ ಮಾಡ್ಬೋದು. ಆ ಥರ ಆಗ್ತಿರುತ್ತೆ. ಬಟ್ ಇವಾಗ ಏನು ಮಾಡ್ತಾರೆ ಅಂತಂದರೆ, ಈ IP ಅಡ್ರೆಸ್ಸಿಂದ ಏನಾಗುತ್ತೆ, ನಿಮ್ಮ ಲೊಕೇಶನ್ ಗೊತ್ತಾಗುತ್ತೆ. ಆ ಲೊಕೇಶನಲ್ಲಿ ವೆದರ್ ಯುವರ್ ಇನ್ ಇಂಡಿಯಾ, ವೆದರ್ ಯುವರ್ ಇನ್ USA ಆ ಥರ ಎಲ್ಲ ಗೊತ್ತಾಗುತ್ತೆ. ಓಕೆ, ಸೊ IP ಅಡ್ರೆಸ್ ಇರುತ್ತೆ. ಇವಾಗ ಏನು ಮಾಡ್ತಾರೆ ಅಂದರೆ, ಸಪೋಸ್ ಇದು ಇಂಡಿಯಾ, ಇದು USA. ಇಂಡಿಯಾ ಆ್ಯಂಡ್ USA ಅಲ್ಲಿ ಆನ್ಲೈನ್ ಬೆಟ್ಟಿಂಗ್ ಗೇಮ್ಸ್. ಓಕೆ, ಆನ್ಲೈನ್ ಬೆಟ್ಟಿಂಗ್ ಗೇಮ್ಸ್ ಏನಿದೆ ಇಂಡಿಯಾದಲ್ಲಿ ಅಲೋ ಇಲ್ಲ. ಸೊ ದೇ ಆರ್ ರಿಸ್ಟ್ರಿಕ್ಟೆಡ್.
ವೇರ್ ಇಸ್ ಇನ್ US ಇಟ್ ಈಸ್ ಅಲೌಡ್. ಓಕೆ, ಸೊ ಇಂಡಿಯನ್ ಗೇಮರ್ಸ್ ಇರ್ತಾರಲ್ಲ, ಇಂಡಿಯಾದಲ್ಲಿ ಬೆಟ್ಟಿಂಗ್ ಎಂತೂಸಿಯಸ್ಟ್ ಇರ್ತಾರಲ್ಲ, ಅವ್ರು ಇಂಡಿಯಾದಲ್ಲಿ ಬೆಟ್ಟಿಂಗ್ನ ಮಾಡೋಕ್ಕಾಗೋದಿಲ್ಲ. ಬಟ್ ದೇ ಆರ್ ಏಬಲ್ ಟು ಬೆಟ್, ದೇ ಕ್ಯಾನ್ ಬೆಟ್ ಇನ್ USA. ಅದಕ್ಕೋಸ್ಕರ ಏನು ಮಾಡ್ತಾರೆ ಅಂದರೆ, ಇಲ್ಲಿ IP ಅಡ್ರೆಸ್ ಇಂಡಿಯಾದಿರುತ್ತೆ. ಈ IP ಅಡ್ರೆಸ್ನ ಇಫ್ ಯು ಚೇಂಜ್ ಇಂಟು IP ಅಡ್ರೆಸ್ ಆಫ್ USA, ನಾವು ಯು ಆರ್ ಏಬಲ್ ಟು ಇನ್ವಾಲ್ವ್ ಇನ್ ಆನ್ಲೈನ್ ಬೆಟ್ಟಿಂಗ್ ಗೇಮ್ಸ್ ಆಫ್ USA. ಅದನ್ನ ಚೇಂಜ್ ಮಾಡಿದ್ರೆ ಯಾವ ಥರ ಅಂದರೆ VPN ಅಂದರೆ ವರ್ಚುವಲ್ ಪ್ರೈವೇಟ್ ನೆಟ್ವರ್ಕ್ ಅಂತ. ಸೊ IP ಅಡ್ರೆಸ್ನ ಇವನ್ ದೋ ಯು ಆರ್ ಫ್ರಮ್ ಇಂಡಿಯಾ, ವಿತ್ ದ ಹೆಲ್ಪ್ ಆಫ್ VPN ಯು ಕ್ಯಾನ್ ಪ್ರಿಟೆಂಡ್ ಟು ಬಿ ಪ್ಲೇಯಿಂಗ್ ಇನ್ USA. ಸೊ ಮೆನಿ VPNs ಇರುತ್ತೆ. ಯಾವುದಾದ್ರು ಇಲ್ಲಿಗಲ್ಗೆ ಈ ಆಕ್ಟಿವಿಟೀಸ್ನ ಒಂದು ಕಂಟ್ರೀಸಲ್ಲಿ ಬ್ಯಾನ್ ಮಾಡಿದ್ರೆ ಆ ಇಲ್ಲಿಗಲ್ ಆಕ್ಟಿವಿಟೀಸ್ನ ನೀವು ನೋಡ್ಬೇಕಂದ್ರೆ VPN ಯೂಸ್ ಮಾಡ್ಕೋತಾರೆ. ಸೊ ನಾರ್ಮಲ್ ಆಗಿ ಚೈನಾದಲ್ಲಿ ಏನು ಮಾಡ್ತಾರೆ ಅಂದರೆ ಇದನ್ನ ಬ್ಯಾನ್ ಮಾಡಿದ್ದಾರೆ, ಇನ್ಸ್ಟಾಗ್ರಾಮ್ ಮತ್ತು ಯಾವ್ದಾರಂತ ವೇರಿಯಸ್ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಿದ್ದಾರೆ. ಬಟ್ ಅಲ್ಲಿ ಇನ್ನೂ ನೋಡಿದ್ರೆ ಯೂಟ್ಯೂಬ್ ಕೂಡ ಬ್ಯಾನ್ ಮಾಡಿದ್ರು ಕೂಡ ಯೂಟ್ಯೂಬಲ್ಲಿ ಯು ಕ್ಯಾನ್ ಸಿ ಚೈನೀಸ್ ವಿಡಿಯೋಸ್, ಚೈನೀಸ್ ಕಮೆಂಟ್ಸ್ನ ನೋಡ್ಬೋದು ನೀವು. ಯಾಕೆ ಅಂತಂದರೆ ದೇ ಆರ್ ಯೂಸಿಂಗ್ VPN. ಸರಿನಾ, ವರ್ಚುವಲ್ ಪ್ರೈವೇಟ್ ನೆಟ್ವರ್ಕ್ನ ಯೂಸ್ ಮಾಡ್ಕೊಂಡು ಅದನ್ನ ಆಕ್ಸೆಸ್ ಮಾಡ್ಬೋದು. ಇಂಡಿಯಾದಲ್ಲಿ ಕೂಡ ಅದನ್ನೇ ಮಾಡ್ತಾರೆ. ಓಕೆ, VPN ಯೂಸ್ ಮಾಡ್ಕೊಂಡು ಯಾವ ಆಕ್ಟಿವಿಟಿ ಇಲ್ಲಿ ಇಲ್ಲಿಗಲ್ ಆಗಿತ್ತಲ್ಲ, ಇಂಡಿಯಾದಲ್ಲಿ ರಿಸ್ಟ್ರಿಕ್ಟ್ ಆಗಿದೆಯಲ್ಲ, ನಾವು ದೇ ಕ್ಯಾನ್ ಯೂಸ್ ದಿಸ್ ಆಕ್ಟಿವಿಟಿ. ಓಕೆ, ಏನು ಮಾಡಿದ್ದಾರೆ, ಇಲ್ಲಿ ಇಲ್ಲಿಗಲ್ ಇದೆ ಬಟ್ ಇಲ್ಲಿ ಲೀಗಲ್ ಇದೆ, ಅಲ್ಲಿ ಹೋಗಿ ಬೆಟ್ಟಿಂಗ್ನ ಮಾಡೋದು. ಸೊ ಬರುವಂಥ ಇಲ್ಲಿಗಲಿಂದ ಬಂದಿರುವಂಥ ದುಡ್ಡನ್ನ, ಸೊ ಇಲ್ಲಿಗಲ್ ಮನಿ, ವಾಟ್ ಇಸ್ ದಿಸ್, ಬ್ಲ್ಯಾಕ್ ಮನಿ. ಸೊ ಆ ಬ್ಲ್ಯಾಕ್ ಮನಿನ ಇದರಿಂದ ಜನರೇಟ್ ಮಾಡ್ಬೋದು, ಇಲ್ಲಾಂದ್ರೆ ಬಂದಿರುವಂಥ ಬ್ಲ್ಯಾಕ್ ಮನಿನ ಇದರಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಇನ್ವೆಸ್ಟ್ ಮಾಡಿ ಕೊನೆಗೆ ವಿತ್ಡ್ರಾ ಮಾಡಿದಾಗ ಇಟ್ ಟರ್ನ್ಸ್ ಔಟ್ ಟು ಬಿ ವೈಟ್ ಮನಿ. Okay, this is a money laundering is being done in online virtual gamings. Okay, so VPN is very important. ಇದಾದ್ಮೇಲೆ ಇನ್ ಗೇಮ್ ಪರ್ಚೇಸಸ್. ಓಕೆ, ಇನ್ ಗೇಮ್ ಕರೆನ್ಸೀಸ್ ಅಂಡ್ ಅಸೆಟ್ಸ್ ಆಫನ್ ಯೂಸ್ ಫಾರ್ ಇಲಿಸಿಟ್ ಆಕ್ಟಿವಿಟೀಸ್. ಒಂದು ಗೇಮ್ ಅಲ್ಲಿ ಆಗ್ಲೇ ಹೇಳಿದ್ನಲ್ಲ, ಆ ಕ್ಲೋದಿಂಗ್ ಆಗಲಿ ಆ ಥರ ಒಂದು ಪರ್ಚೇಸ್ ಮಾಡೋದಿರುತ್ತೆ. ಅದೇ ಥರ ಒಂದು ದೊಡ್ಡ ಗೇಮಿಂಗ್ಸ್ ಅಲ್ಲಿ ಇನ್ ಗೇಮ್ ಪರ್ಚೇಸ್ ಇರುತ್ತೆ. ಬಿಲಾಂಗಿಂಗ್ ಟು ಭಾಳ ಹೆಚ್ಚಿನ ದುಡ್ಡು ಇರುತ್ತೆ, ಕಾಸ್ಟ್ ಇರುತ್ತೆ. ಅದಕ್ಕೆ ಅರೌಂಡ್ ಮಿಲಿಯನ್ಸ್ ಅಲ್ಲಿ ಇರುತ್ತೆ. ಆ ಮಿಲಿಯನ್ಸ್ ಅಲ್ಲಿ ಅದನ್ನ ಪರ್ಚೇಸ್ ಮಾಡೋದು, ಬೇರೆ ಕಂಟ್ರೀಸ್ ಪರ್ಚೇಸ್ ಮಾಡಿ ಇಂಡಿಯಾದಲ್ಲಿ ಆ ಥರ ಬಂದಾಗ ಅದನ್ನ ವಿತ್ಡ್ರಾ ಮಾಡೋದು. ಓಕೆ, ಇಟ್ ಇಸ್ ಒನ್ ಆರ್ ದ ಅದರ್ ವೇ ಆಫ್ ಕನ್ವರ್ಟಿಂಗ್ ಬ್ಲ್ಯಾಕ್ ಮನಿ ಇಂಟು ವೈಟ್ ಮನಿ. ಓಕೆ, ಅದ್ರ ಮೇಲೆ ಟ್ಯಾಕ್ಸ್ ಬೀಳೋದಲ್ಲ, ಅದನ್ನ ಶೇರ್ ಮಾಡ್ಕೊಳ್ಳೋದು. ದೆನ್ ಕ್ರಿಪ್ಟೋ ಕರೆನ್ಸೀಸ್ ಪ್ರೊವೈಡ್ ಅನಾನಿಮಿಟಿ ಆ್ಯಂಡ್ ಫೆಸಿಲಿಟೇಟ್ ಕ್ರಾಸ್ ಬಾರ್ಡರ್ ಮನಿ ಲಾಂಡರಿಂಗ್. ಓಕೆ, ಕ್ರಿಪ್ಟೋ ಕರೆನ್ಸಿ ಗೊತ್ತಿದೆ ನಿಮಗೆಲ್ಲ. ಅದರಲ್ಲಿ ಮೈನಿಂಗ್ ಎಲ್ಲ ಮಾಡ್ಕೊಂಡು ಅದರಲ್ಲಿ ನಿಮಗೆ ಅನಾನಿಮಿಟಿ ಇರುತ್ತೆ, ಯಾರು ದುಡ್ಡು ಅಂತ ಗೊತ್ತಾಗೋದಿಲ್ಲ. ಅದರಲ್ಲಿ ನೀವು ಅನಾನಿಮಸ್ ಆಗಿ ಅದರಲ್ಲಿ ಇನ್ವೆಸ್ಟ್ ಮಾಡ್ಬೋದು, ಬಂದಿರುವಂಥ ದುಡ್ಡನ್ನ ವಿತ್ಡ್ರಾ ಮಾಡ್ಕೊಂಡು ಅದನ್ನ ಬೇರೆ ಆಕ್ಟಿವಿಟಿಗೆ ಯೂಸ್ ಮಾಡ್ಕೋಬೋದು. ಈ ಕ್ರಿಪ್ಟೋ ಕರೆನ್ಸಿನ ಮೋಸ್ಟ್ ಆಫ್ ದ ಟೈಮ್ಸ್ ಯಾರು ಯೂಸ್ ಮಾಡ್ಕೋತಾರೆ ಅಂತಂದರೆ ಟೆರರಿಸ್ಟ್ ಗ್ರೂಪಿಂಗ್ಸ್ ಇರ್ತಾವಲ್ಲ, ಹಸ್ಬುಲ್ಲಾ ಮತ್ತು ಹೌದಿ ರೇಬಲ್ಸ್ ಇದ್ರಲ್ಲ, ಅವ್ರು ಏನು ಮಾಡ್ತಾರೆ ಅಂದರೆ ಕ್ರಿಪ್ಟೋ ಕರೆನ್ಸಿ ಯೂಸ್ ಮಾಡ್ಕೊಂಡು ಆ ಬ್ಲ್ಯಾಕ್ ಮನಿನ ಟೆರರ್ ಫೈನಾನ್ಸ್ಗೆ ಯೂಸ್ ಮಾಡ್ಕೊತಾ ಇದ್ರು. ಆ್ಯಂಡ್ ದೆನ್ ಮ್ಯೂಲ್ ಅಕೌಂಟ್ಸ್. ಸೊ ಪ್ರಿವಿಯಸ್ ವಿಡಿಯೋದಲ್ಲಿ ಮ್ಯೂಲ್ ಅಕೌಂಟ್ಸ್ನ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಮ್ಯೂಲ್ ಅಕೌಂಟ್ಸ್ ಅಂದರೆ ನಿಮ್ಮ ಹೆಸರಲ್ಲಿ ಅಕೌಂಟ್ ಇರುತ್ತೆ, ಬಟ್ ಬೇರೆ ಅವರ ದುಡ್ಡನ್ನ ನಿಮ್ಮ ಅಕೌಂಟಲ್ಲಿ ಹಾಕೋದು ಮತ್ತೆ ಟ್ರಾನ್ಸ್ಫರ್ ಮಾಡೋದು. ಜಸ್ಟ್ ಇವ್ರ ಅಕೌಂಟ್ ಎದಕ್ಕಂತಂದರೆ ದುಡ್ಡನ್ನ ಸ್ಟೋರ್ ಮಾಡ್ಕೊಂಡು ಟ್ರಾನ್ಸ್ಫರ್ ಮಾಡೋಕ್ಕೋಸ್ಕರ. ಸೊ ಬ್ಲ್ಯಾಕ್ ಮನಿನ ವೈಟ್ ಮನಿ ಅಕೌಂಟ್ ಮಾಡೋಕ್ಕೋಸ್ಕರ ಯೂಸ್ ಮಾಡ್ಕೊಳ್ಳೋದು ಮ್ಯೂಲ್ ಅಕೌಂಟ್ ಅಂತ ಕರೀತಾರೆ. ಇದರಲ್ಲೂ ಕೂಡ ಅದನ್ನೇ ಮಾಡ್ತಾರೆ. ಅಕೌಂಟ್ಸ್ ಯೂಸ್ ಟು ಫೆಸಿಲಿಟೇಟ್ ಟ್ರಾನ್ಸಾಕ್ಷನ್ಸ್ ಅಬ್ಸ್ಕರಿಂಗ್ ದ ಸೋರ್ಸ್ ಆಫ್ ಇಲ್ಲಿಗಲ್ ಫಂಡ್ಸ್. ಸೊ ಇಲ್ಲಿಗಲಿಂದ ಬಂದಿರುವಂಥ ಅಮೌಂಟ್ನ ಲೀಗಲ್ ಅಕೌಂಟಲ್ಲಿ ಸೆಂಡ್ ಮಾಡಿ ಆ ಅಕೌಂಟಿಂದ ಬೇರೆ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡೋದು. ಸರಿನಾ, ಇಲ್ಲಿಗಲ್ ಅಮೌಂಟ್ನ ಲೀಗಲ್ ಕನ್ವರ್ಟ್ ಮಾಡೋದು ಅಷ್ಟೇ. ಆ್ಯಂಡ್ ದೆನ್ ಸ್ಮರ್ಫಿಂಗ್ ಆ್ಯಂಡ್ ಮನಿ ಡಂಪಿಂಗ್. ಸ್ಮರ್ಫಿಂಗ್ ಆ್ಯಂಡ್ ಮನಿ ಡಂಪಿಂಗ್ ಅಂದರೆ ಇದರಲ್ಲಿ ಮಾಡ್ತಾರೆ ಅಂದರೆ ಇನ್ಸ್ಟೆಡ್ ಆಫ್ ಸೆಂಡಿಂಗ್ ಲಮ್ಸಮ್ ಅಮೌಂಟ್ಸ್ನ ಸೆಂಡ್ ಮಾಡೋ ಬದಲು ಸ್ಮಾಲ್ ಅಮೌಂಟ್ನ ಸೆಂಡ್ ಮಾಡೋದು. ಅಂದರೆ ಸಡನ್ ಆಗಿ ನೀವು 10 lakhs ಎಲ್ಲ ಸೆಂಡ್ ಮಾಡಿದರೆ, 10 lakhsನ ಬೇರೆ ಅಕೌಂಟಿಗೆ ಸೆಂಡ್ ಮಾಡಿದರೆ ಅಥವಾ ಸ್ಪೆಂಡ್ ಮಾಡಿದರೆ, ಆಬ್ವಿಯಸ್ಲಿ ಫೈನಾನ್ಷಿಯಲ್ ರೆಗ್ಯುಲೇಟರ್ಸ್ ಆಗಲಿ ನಿಮ್ಮ ಬ್ಯಾಂಕ್ಸ್ಗೆ ಅವರಿಗೆ ಡೌಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಡೌಟ್ ಬಂದು ನಿಮ್ಮ ಮೇಲೆ ಸ್ಕ್ರೂಟಿನಿ ಜಾಸ್ತಿ ಮಾಡ್ತಾರೆ. ಇನ್ಸ್ಟೆಡ್ ಆಫ್ ಸ್ಪೆಂಡಿಂಗ್ 10 lakhs ಅಟ್ ಅ ಟೈಮ್, ದೇ ಸ್ಟಾರ್ಟ್ ಸ್ಪೆಂಡಿಂಗ್ 1000 rupees, 100 rupees ಎವ್ರಿ ಸೆಕೆಂಡ್, ಎವ್ರಿ ಮಿನಿಟ್ಸ್ಗೆ ಸೆಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಏನು ಮಾಡ್ತಾರೆ ಅಂದರೆ ನಿಮ್ಮ ಮೇಲೆ ಇರುತ್ತೆ ಸ್ಕ್ರೂಟಿನಿ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ದೀಸ್ ಆರ್ ವೇರಿಯಸ್ ಮೆಥಡ್ಸ್ ಹೌ ಆನ್ಲೈನ್ ಗೇಮಿಂಗ್ ಈಸ್ ಬೀಯಿಂಗ್ ಯೂಸ್ ಟು ಲಾಂಡರ್ ದ ಮನಿ. ಸರಿನಾ, ಬ್ಲ್ಯಾಕ್ ಮನಿನ ವೈಟ್ ಮನಿ ಮಾಡೋದಕ್ಕೋಸ್ಕರ ಮಾಡುವಂಥ ವೇರಿಯಸ್ ಮೆಥಡ್ಸ್ ಇದು. ಆ್ಯಂಡ್ ದೆನ್ ಇದಾದ್ಮೇಲೆ ಇದನ್ನ ಓವರ್ಕಮ್ ಮಾಡೋಕ್ಕೋಸ್ಕರ ಅಥವಾ ಚಾಲೆಂಜಸ್ ಅದಾದ್ಮೇಲೆ ಬೇರೆ ಚಾಲೆಂಜಸ್ ಆನ್ಲೈನ್ ಗೇಮಿಂಗ್ ಸೆಕ್ಟರ್ ಅಂತಂದರೆ ಒಂದು ಫೈನಾನ್ಷಿಯಲ್ ಇಂಟಿಗ್ರಿಟಿ ಇಶ್ಯೂಸ್. ಫೈನಾನ್ಷಿಯಲ್ ಇಂಟಿಗ್ರಿಟಿ ಇಶ್ಯೂಸ್ ಏನಂತಂದರೆ ಇಲ್ಲಿಗಲ್ ಬೆಟ್ಟಿಂಗ್ ಮಾರ್ಕೆಟ್ ಅಟ್ರಾಕ್ಟ್ಸ್ ಓವರ್ $100 billion ಇನ್ ಡೆಪಾಸಿಟ್ಸ್ ಆನ್ಯುವಲಿ, ರೈಸಿಂಗ್ ಕನ್ಸರ್ನ್ಸ್ ಅಬೌಟ್ ದ ಫೈನಾನ್ಷಿಯಲ್ ಇಂಟಿಗ್ರಿಟಿ. ಓಕೆ, ಅದೇ ಇಲ್ಲಿಗಲ್ ಬೆಟ್ಟಿಂಗ್ ಯೂಸ್ ಮಾಡ್ಕೊಂಡು ಮನಿನ ಕನ್ವರ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ದೆನ್ ಸೈಬರ್ ಸೆಕ್ಯೂರಿಟಿ ಥ್ರೆಟ್ಸ್, ಸೈಬರ್ ಅಟ್ಯಾಕ್ಸ್ ರಿಸ್ಕ್ threaten the user safety and data protection in gaming, while users bypass restrictions using VPN and geoblockers to access illegal gambling sites. ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. VPN ಯೂಸ್ ಮಾಡ್ಕೊಂಡು ನಿಮ್ಮ ಡಾಟಾನ ಪರ್ಚೇಸ್ ಮಾಡೋದಾಗಲಿ ಅಥವಾ ಡಾಟಾನ ಮಿಸ್ಯೂಸ್ ಮಾಡ್ಕೊಳ್ಳೋದಾಗಲಿ ಅಥವಾ VPN ಯೂಸ್ ಮಾಡ್ಕೊಂಡು ಇಲ್ಲಿಗಲ್ ಆಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಮಾಡೋದಾಗಲಿ ಎಲ್ಲ ಮಾಡ್ತಿದ್ದಾರೆ. ಆ್ಯಂಡ್ ದೆನ್ ಮಿಸ್ಯೂಸ್ ಆಫ್ ಇನ್ ಗೇಮ್ ಅಸೆಟ್ಸ್, ಅದನ್ನು ಕೂಡ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಒಂದು ಏರಿಯಾದಲ್ಲಿ ಪರ್ಚೇಸ್ ಮಾಡೋದು, ಜಾಸ್ತಿ ಅಮೌಂಟ್ನ ಕೊಟ್ಟು ಬೇರೆ ಏರಿಯಾದಲ್ಲಿ ಬಂದು ಅದನ್ನ ಸೆಲ್ ಮಾಡಿ ವಿತ್ಡ್ರಾ ಮಾಡ್ಕೊಳ್ಳೋದು ದುಡ್ಡನ್ನ. ಆ್ಯಂಡ್ ದೆನ್ ಆಪರೇಷನ್ ಆಫ್ ಇಲ್ಲಿಗಲ್ ಆಫ್ಶೋರ್ ಪ್ಲಾಟ್ಫಾರ್ಮ್ಸ್, ಇದು ಕೂಡ ಸೇಮ್. ಒಂದು ದೇಶದಲ್ಲಿ ಅಲ್ಲಿ ಅಲೋ ಇರಲ್ಲ, ಇನ್ನೊಂದು ದೇಶದಲ್ಲಿ ಅಲೋ ಇರುತ್ತೆ. ಅಲ್ಲೇ ಮಾಡ್ತಾರೆ ಅಂದರೆ ಯೂಸ್ ಆಫ್ ವರ್ಚುವಲ್ ಪ್ರೈವೇಟ್ ನೆಟ್ವರ್ಕ್, ಅಲ್ಲಿ ಹೋಗಿ ಗೇಮಿಂಗ್ಸ್ ಆಗಲಿ ಅಥವಾ ಬ್ಯಾಟಿಂಗ್ ಆಗಲಿ ಗ್ಯಾಮ್ಲಿಂಗ್ ಮಾಡೋದಾಗಲಿ ಮಾಡೋ ಸ್ಟಾರ್ಟ್ ಮಾಡ್ತಾರೆ.
ಸೊ ದೀಸ್ ಆರ್ ದ ಚಾಲೆಂಜಸ್. ಈ ಚಾಲೆಂಜಸ್ನ ಓವರ್ಕಮ್ ಮಾಡ್ಬೇಕಂದ್ರೆ ಏನು ಮಾಡ್ಬೇಕಂತಂದ್ರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಯು ನೀಡ್ ಓಕೆ. ಅದಕ್ಕಿಂತ ಮುಂಚೆ ಇಂಡಿಯಾದಲ್ಲಿ ಆನ್ಲೈನ್ ಗೇಮಿಂಗ್ನ ರೆಗ್ಯುಲೇಟ್ ಮಾಡೋಕ್ಕಿರುವಂಥ ಲೀಗಲ್ ಜುರಿಸ್ಡಿಕ್ಷನ್ ಏನಂತಂದರೆ ಫಸ್ಟ್ ಆನ್ ಲೀಗಲ್ ಜುರಿಸ್ಡಿಕ್ಷನ್. ಇಂಡಿಯಾದಲ್ಲಿ ಆನ್ಲೈನ್ ಗೇಮಿಂಗ್ ಕಮ್ಸ್ ಅಂಡರ್ ಸ್ಟೇಟ್ ಲಿಸ್ಟ್. ಎಂಟ್ರಿ ನಂಬರ್ 34, ಲಿಸ್ಟ್ ನಂಬರ್ 2. ಲಿಸ್ಟ್ ನಂಬರ್ 2 ಅಂದರೆ ಸ್ಟೇಟ್ ಲಿಸ್ಟ್, ಲಿಸ್ಟ್ ನಂಬರ್ 1 ಅಂದರೆ ಸೆಂಟ್ರಲ್ ಲಿಸ್ಟ್, ಲಿಸ್ಟ್ ನಂಬರ್ 3 ಅಂದರೆ ಕನ್ಕರೆಂಟ್ ಲಿಸ್ಟ್. ಸೊ ಸ್ಟೇಟ್ ಲಿಸ್ಟ್ ಬರುತ್ತೆ. ಸೊ ಆನ್ಲೈನ್ ಗೇಮಿಂಗ್ ಆಗಲಿ, ಬೆಟ್ಟಿಂಗ್ ಆಗಲಿ, ಗ್ಯಾಂಬ್ಲಿಂಗ್ ಆಗಲಿ ಎಲ್ಲ ಡೀಲ್ ಮಾಡಿದಾರೆ ಅಂದರೆ ಪವರ್ ಯಾರಿಗಿದೆ ಅಂದರೆ ಸ್ಟೇಟ್ ಗೌರ್ಮೆಂಟ್ಗಿದೆ. ಸೊ ಇಂಡಿವಿಜುವಲ್ ಸ್ಟೇಟ್ ಗೌರ್ಮೆಂಟ್ಸ್ ಅವರು ಪ್ರತಿಯೊಂದು ಸ್ಟೇಟ್ ಗೌರ್ಮೆಂಟ್ ಅವರು ಕೂಡ ಆನ್ಲೈನ್ ಗೇಮಿಂಗ್ಸಲ್ಲಿ ಡಿಸ್ಟಿಂಕ್ಷನ್ ಮಾಡ್ತಾರೆ. ಗೇಮ್ಸ್ ಆಫ್ ಚಾನ್ ಮತ್ತು ಗೇಮ್ಸ್ ಆಫ್ ಸ್ಕಿಲ್ಸ್ ಅಂತ ಆ ಡಿಸ್ಟಿಂಕ್ಷನ್ ಮಾಡಿ ಗೇಮ್ಸ್ ಆಫ್ ಚಾನ್ಸ್ನ ಬ್ಲಾಕ್ ಮಾಡಿದ್ದಾರೆ, ಇಲ್ಲಿಗೆಲ್ಲ ಮಾಡಿದ್ದಾರೆ, ಗೇಮ್ಸ್ ಆಫ್ ಸ್ಕಿಲ್ನ ಅಲೋ ಮಾಡಿದ್ದಾರೆ. ಸೊ ಮೋಸ್ಟ್ ಇಂಡಿಯನ್ ಸ್ಟೇಟ್ಸ್ ರೆಗ್ಯುಲೇಟ್ ಗೇಮಿಂಗ್ ಆನ್ ದ ಬೇಸಿಸ್ ಆಫ್ ಡಿಸ್ಟಿಂಕ್ಷನ್ ಇನ್ ಲಾ ಬಿಟ್ವೀನ್ ಗೇಮ್ಸ್ ಆಫ್ ಸ್ಕಿಲ್ಸ್ ಅಂಡ್ ಗೇಮ್ಸ್ ಆಫ್ ಚಾನ್ಸ್. ಓಕೆ, ಸ್ಟೇಟ್ ಗೌರ್ಮೆಂಟ್ಸ್ಗೆ ಪವರ್ ಇದೆ, ಅವರು ಲಾ ಮಾಡ್ಕೊಂಡಿದ್ದಾರೆ. ಸೆಂಟ್ರಲಲ್ಲಿ ಬೆಟ್ಟಿಂಗ್ನ ಲೀಗಲ್ ಅಥವಾ ಬೆಟ್ಟಿಂಗ್ನ ರೆಗ್ಯುಲೇಟ್ ಮಾಡೋಕ್ಕೋಸ್ಕರ ಇರುವಂಥ ಒಂದೇ ಒಂದು ಆ್ಯಕ್ಟ್ ಯಾವುದು ಅಂತಂದರೆ ಪಬ್ಲಿಕ್ ಗ್ಯಾಂಬ್ಲಿಂಗ್ ಆ್ಯಕ್ಟ್ ಆಫ್ 1867 ಅಂತ ಬಂದಿರುವಂಥ ಆ್ಯಕ್ಟ್. ಸೊ ವೆರಿ ಆರ್ಕೈಕ್ ಅಥವಾ ಪ್ರೀ ಕೊಲೋನಿಯಲ್ ಲಾ ಇದು. At present, India has just one central law, that is Public Gambling Act of 1867, which is an old and ill-equipped to handle the challenges of digital casinos, online gambling and gaming. ಸರಿನಾ? ಸೊ ಅವಾಗ ಮಾಡಿರುವಂತಲ್ಲ, ಇವಾಗ ಇಂಪ್ರೂವ್ ಆಗಿರುವಂಥ ಸೈಬರ್ ಆಕ್ಟಿವಿಟೀಸ್ ಆಗಲಿ ಅದನ್ನ ಡೀಲ್ ಮಾಡೋಕ್ಕೆ ಪವರ್ ಇಲ್ಲ. ಅದಕ್ಕೋಸ್ಕರ ಏನು ಮಾಡೋಕಂದ್ರೆ ದೇರ್ ಇಸ್ ಅ ನೆಸೆಸಿಟಿ ಟು ಬ್ರಿಂಗ್ ಅ ಡೆಡಿಕೇಟೆಡ್ ಲೈಕ್ ಸೆಂಟ್ರಲ್ ಲಾ ಟು ರೆಗ್ಯುಲೇಟ್ ಆನ್ಲೈನ್ ಬೆಟ್ಟಿಂಗ್. ಅದಾದಮೇಲೆ ರೀಸೆಂಟಾಗಿ ಫೈನಾನ್ಸ್ ಮಿನಿಸ್ಟ್ರಿ ಅವರು ದೇವ್ ಪುಟ್ 28% GST ಆನ್ ಆನ್ಲೈನ್ ಮನಿ ಗೇಮಿಂಗ್, ಕ್ಯಾಸಿನೋಸ್ ಆ್ಯಂಡ್ ಹಾರ್ಸ್ ರೇಸಿಂಗ್. ಓಕೆ, ನಿರ್ಮಲಾ ಸೀತಾರಾಮನ್ ಅವರು ಏನು ಹೇಳ್ತಂದ್ರೆ ಎಲ್ಲೇರು ಎಂಥದ್ರಿರು ಟ್ಯಾಕ್ಸ್ ತುಂಬಿಕೊಂಡಿರು ಆ ಥರ ಆಗ್ಬಿಟ್ಟಿದೆ. ಅದೇ ಥರ ಯಾವುದೇ ಒಂದು ಆಕ್ಟಿವಿಟೀಸ್ ಇದ್ರೂ ಕೂಡ ಅದರಲ್ಲಿ 1% ಆಫ್ ಟ್ಯಾಕ್ಸ್ನ ಗೌರ್ಮೆಂಟಿಗೆ ಕೊಡು ಆ ಥರ ಮಾಡಿದ್ದಾರೆ. ಆನ್ಲೈನ್ ಗೇಮಿಂಗ್ ಕೂಡ 28% ಟ್ಯಾಕ್ಸ್ ಹಾಕಿದ್ದಾರೆ. ನೆಕ್ಸ್ಟ್, ಲಾಟರೀಸ್ ರೆಗ್ಯುಲೇಷನ್ ಆ್ಯಕ್ಟ್ ಆಫ್ 1998. ಇದೇನು ಮಾಡುತ್ತಂದ್ರೆ ಲಾಟರಿ ಇಸ್ ಕನ್ಸಿಡರ್ಡ್ ಲೀಗಲ್ ಇನ್ ಇಂಡಿಯಾ, ಬಟ್ ಲಾಟರಿನ ಸೇಲ್ ಮಾಡೋದಾಗಲಿ ಆ ಲಾಟರಿನ ರೆಗ್ಯುಲೇಟ್ ಮಾಡೋದಾಗಲಿ ಯಾರು ಅಂತಂದರೆ ಸ್ಟೇಟ್ ಗೌರ್ಮೆಂಟ್ ಅವರು. ಓಕೆ, ಆ ಸ್ಟೇಟ್ ಗೌರ್ಮೆಂಟ್ಗೆ ಪವರ್ ಇದೆ. ಅದೇ ಹೇಳ್ತಾರೆ ಲಾಟರಿ ಶುಡ್ ಬಿ ಆರ್ಗನೈಸ್ಡ್ ಬೈ ದ ಸ್ಟೇಟ್ ಗೌರ್ಮೆಂಟ್ಸ್ ಆ್ಯಂಡ್ ದ ಪ್ಲೇಸ್ ಆಫ್ ಡ್ರಾ ಶುಡ್ ಆಲ್ಸೋ ಬಿ ಇನ್ ದಟ್ ಪರ್ಟಿಕ್ಯುಲರ್ ಸ್ಟೇಟ್ ಓನ್ಲಿ. ಓಕೆ, ಯಾರೊಬ್ಬರು ಬೇರೆ ಸ್ಟೇಟ್ನವರು ಬಂದು ಆ ಒಂದು ಸ್ಟೇಟಿಂದ ಲಾಟ್ರಿ ತಗೊಂಡು ಹೋದ್ರೆ ಅಂದರೆ ಅವ್ರ ಸ್ಟೇಟಿಗೆ ಹೋದಾಗ ಅವ್ರು ಗೆದ್ದರೂ ಕೂಡ ವಿತ್ಡ್ರಾ ಮಾಡೋಕ್ಕೆ ಅವ್ರ ಒರಿಜಿನಲ್ ಸ್ಟೇಟಿಗೆ ಬರೋಕ್ಕಾಗುತ್ತೆ. ಸರಿನಾ? ಸೊ ದೀಸ್ ಆರ್ ಸರ್ಟನ್ ಲಾಸ್ ವಿಚ್ ಡೀಲ್ ವಿತ್ ಆನ್ಲೈನ್ ಗೇಮಿಂಗ್ ಆ್ಯಂಡ್ ಬೆಟ್ಟಿಂಗ್ ಇನ್ ಇಂಡಿಯಾ. ಸೊ ಇಶ್ಯೂಸ್ನ ನೋಡಿದ್ವಿ. ಆ ಇಶ್ಯೂಸ್ನ ಓವರ್ಕಮ್ ಮಾಡೋಕ್ಕೋಸ್ಕರ ಏನು ಮಾಡೋಕ್ಕಂತಂದರೆ ದಟ್ ಇಸ್ ರಿಸ್ಕ್ ಮಿಟಿಗೇಷನ್ ಸ್ಟೆಪ್ಸ್ ಏನಂತಂದರೆ ಫಸ್ಟ್ ಒನ್, you need to establish task force, that is form a dedicated task force of experts to recommend policy measures for better regulation of gaming sector. ನಿನ್ನೆ ಕ್ಲಾಸಲ್ಲಿ ಹೇಳಿದ್ದೆ ಏನಂತಂದರೆ ದೇರ್ ವಿಲ್ ಬಿ ಗ್ಯಾಪ್ ಇರುತ್ತೆ, ಲ್ಯಾಗ್ ಆಗಿ. ಏನು ಲ್ಯಾಗ್ ಅಂತಂದರೆ ಕ್ರೈಮ್ ಆಗಲಿ ಅಥವಾ ಲಾ ಆಗಲಿ ಅದರ ನಡುವೆ ಒಂದು ಗ್ಯಾಪ್ ಇರುತ್ತೆ. ಆ ಗ್ಯಾಪ್ನ ಬ್ರಿಡ್ಜ್ ಮಾಡೋಕ್ಕೋಸ್ಕರ ಯು ನೀಡ್ ಡೆಡಿಕೇಟೆಡ್ ಟಾಸ್ಕ್ ಫೋರ್ಸ್. ಆ ಡೆಡಿಕೇಟೆಡ್ ಟಾಸ್ಕ್ ಫೋರ್ಸ್ ಗ್ಯಾಪ್ನ ಬ್ರಿಡ್ಜ್ ಮಾಡಿ ಪಾಲಿಸಿ ಮೇಜರ್ಸ್ನ ಸಜೆಸ್ಟ್ ಮಾಡ್ತಾರೆ. ಆ್ಯಂಡ್ ದೆನ್ ಮ್ಯಾಂಡೇಟರಿ ರಿಜಿಸ್ಟ್ರೇಷನ್. ಇದೇನು ಹೇಳುತ್ತಂತಂದರೆ ಇಟ್ ರಿಕ್ವೈರ್ಸ್ all the online and offshore real money gaming operators to register under the Central GST Act 2017 within 30 days of becoming liable. ನೀವು ಯಾವುದೊಂದು ಹೊಸ ಗೇಮಿಂಗ್ ಆಪರೇಟರ್ನ ಸ್ಟಾರ್ಟ್ ಮಾಡಿದ್ದೀರ ಅಂತಂದರೆ ನೀವು ಆದಷ್ಟು ಬೇಗ ಸೆಂಟ್ರಲ್ GST ಆ್ಯಕ್ಟ್ ಒಳಗಡೆ GST ಆ್ಯಕ್ಟ್ ಒಳಗಡೆ ರಿಜಿಸ್ಟರ್ ಆಗಬೇಕು ವಿತಿನ್ 30 days. ಓಕೆ, ಆ ಥರ ತೊಗೊಂಬಂದರೆ ಸೊ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ನ ಕಮ್ಮಿ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಆ್ಯಂಡ್ ದೆನ್ ಅಡ್ವರ್ಟೈಸಿಂಗ್ ಅಡ್ವೈಸರಿ. ಇದೇನು ಹೇಳುತ್ತಂತಂದರೆ ಯಾವ ಆಪರೇಟರ್ಸ್ ಅವರು ಸೆಂಟ್ರಲ್ GST ಗೂಡ್ಸ್ ಆ್ಯಕ್ಟಲ್ಲಿ ಸೆಂಟ್ರಲ್ GST ಆ್ಯಕ್ಟ್ ಒಳಗಡೆ ರಿಜಿಸ್ಟರ್ ಮಾಡುತ್ತಾರೆ ಆ ಥರವಾದಂಥ ಆಕ್ಟಿವಿಟೀಸ್ ಆ ಥರವಾದಂಥ ಆಪರೇಟರ್ಸ್ಗೆ ಅಷ್ಟೇ ಅಡ್ವರ್ಟೈಸ್ ಮಾಡೋದಕ್ಕೆ ಅಲೋ ಮಾಡ್ಬೇಕಂತ. ದ ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್ ಮಿನಿಸ್ಟ್ರಿ ಶುಡ್ ಇಶ್ಯೂ ಅಡ್ವೈಸರೀಸ್ ಅಲೋಯಿಂಗ್ ಓನ್ಲಿ ವೈಟ್ ಲಿಸ್ಟೆಡ್ ಆನ್ಲೈನ್ ಗೇಮಿಂಗ್ ಅಪ್ಲಿಕೇಶನ್ಸ್ ಟು ಅಡ್ವರ್ಟೈಸ್. ವೈಟ್ ಲಿಸ್ಟೆಡ್ ಆನ್ಲೈನ್ ಗೇಮಿಂಗ್ ಅಪ್ಲಿಕೇಶನ್ಸ್ ಅಂದರೆ ಯಾವುದು? ದೋಸ್ ಹೂ ಹ್ಯಾವ್ ರಿಜಿಸ್ಟರ್ಡ್ ಅಂಡರ್ ಸೆಂಟ್ರಲ್ GST ಆ್ಯಕ್ಟ್. ಓಕೆ, ದೆನ್ ಕೊಲಾಬರೇಷನ್ ವಿತ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ದಟ್ ಈಸ್ they should collaborate with banks and payment service providers to establish protocols for blocking transactions to known ಇಲ್ಲಿಗಲ್ ಗ್ಯಾಂಬ್ಲಿಂಗ್ ಆಪರೇಟರ್ಸ್. ಸರಿನಾ? ಸೊ ಏನಂತ ಹೇಳಿದಾಗಲೇ ಯಾವ ಥರ ಆನ್ಲೈನ್ ಗೇಮಿಂಗಿಂದ ಫಿನ್ಟೆಕ್ ಸರ್ವಿಸಸ್ ಅಥವಾ ಕ್ಲೌಡ್ಗಾಗಲಿ ಮತ್ತು ಸೈಬರ್ ಸೆಕ್ಯೂರಿಟಿ ಎಂಪ್ಲಾಯ್ಮೆಂಟ್ ಜನರೇಟ್ ಆಗುತ್ತೆ, ಅದೇ ಥರ ರೆಗ್ಯುಲೇಟ್ ಮಾಡೋಕ್ಕೂ ಕೂಡ ಯೂನಿಟ್ ಕೋಆಪರೇಷನ್ ಯಾರಿಂದ ಅಂದರೆ ಈ ಫಿನ್ಟೆಕ್ ಸರ್ವಿಸ್ ರೆಗ್ಯುಲೇಟರ್ಸ್ ಮಾಡಿರ್ತಾರೋ ಫೈನಾನ್ಷಿಯಲ್ ರೆಗ್ಯುಲೇಟರ್ಸ್ ಅವರಿಂದ ಕೋಆಪರೇಷನ್ ಬೇಕು. ಯಾವುದಾದ್ರು ಕೋಆಪರೇಷನ್ ಬೇಕು. ಇನ್ ಕೇಸ್ ಯಾರೊಬ್ಬರು ಗೇಮಿಂಗ್ನ ಯೂಸ್ ಮಾಡಿಕೊಂಡು ಯಾವುದೋ ಒಂದು ಆಲ್ರೆಡಿ ಗೊತ್ತಿದೆ ಏನಂತಂದರೆ ಈ ವೆಬ್ಸೈಟ್ ಆಗಲಿ ಈ ಆ್ಯಪ್ ಆಗಲಿ ಇಟ್ ಈಸ್ ಇಲ್ಲಿಗಲ್, ಆ ವೆಬ್ಸೈಟ್ಗೆ ಅವ್ರು ಮನಿ ಸೆಂಡ್ ಮಾಡ್ತಿದ್ದಾರೆ ಅಂದರೆ ಆ ಟೈಮಲ್ಲಿ ಫೈನಾನ್ಷಿಯಲ್ ರೆಗ್ಯುಲೇಟರ್ಸ್ ಅದರ ಮೇಲೆ ಹೋಲ್ಡ್ನ ಹಾಕ್ಬೋದು. ಸರಿನಾ? ಸೊ ದಟ್ ದೇ ಕೆನಾಟ್ ಟ್ರಾನ್ಸ್ಫರ್ ದ ಮನಿ ಟು ದಟ್ ಇಲ್ಲಿಗಲ್ ಸೈಟ್. ಓಕೆ, ಆ್ಯಂಡ್ ದೆನ್ ಕ್ರಾಸ್ ಬಾರ್ಡರ್ ಕೋಆಪರೇಷನ್. ಆಗಲೇ ಹೇಳ್ದಂಗೆ ಅಥವಾ ನಿನ್ನೆ ಕ್ಲಾಸಲ್ಲಿ ಹೇಳ್ದಂಗೆ ಏನಂತಂದರೆ ನಾರ್ಮಲ್ ಆಗಿ ಸೈಬರ್ ಕ್ರೈಮ್ ಯಾವ ಥರ ಇರುತ್ತೆ ಅಂದರೆ ಸೋರ್ಸ್ ಆಫ್ ದಿ ಕ್ರೈಮೇ ಬೇರೆ ಥರ ಇರುತ್ತೆ,
ಡೆಸ್ಟಿನೇಷನ್ ಆಫ್ ಸೈಬರ್ ಕ್ರೈಮೇ ಬೇರೆ ಇರುತ್ತೆ ಸರಿನಾ. ಯಾರೋ ಒಬ್ಬರು ಬೇರೆ ಯಾವುದೋ ಒಂದು ದೇಶದಲ್ಲಿ ಚೈನಾದಲ್ಲಿ ಕೂತ್ಕೊಂಡು ಇಂಡಿಯಾ ಮೇಲೆ ಅಟ್ಯಾಕ್ ಮಾಡ್ಬೋದು, ಇಸ್ರೇಲ್ದಲ್ಲಿ ಕೂತ್ಕೊಂಡು ಇಂಡಿಯಾದ ಮೇಲೆ ಅಟ್ಯಾಕ್ ಮಾಡ್ಬೋದು. ಆ ಥರವಂಥ ಅಟ್ಯಾಕ್ ಆಗುತ್ತಲ್ಲ, ಆ ಟೈಮಲ್ಲಿ ಏನು ಮಾಡ್ಬೇಕಂದ್ರೆ ಯೂನಿಟ್ ಕೋಆಪರೇಷನ್ ಬಿಟ್ವೀನ್ ಬೋತ್ ದ ಕಂಟ್ರೀಸ್ ಸರಿನಾ. ಅದಕ್ಕೆ ಮ್ಯೂಚುವಲ್ ಲೀಗಲ್ ಅಗ್ರಿಮೆಂಟ್ ಟ್ರೀಟಿ ಅಂತ ಕರೀತಾರೆ ಸರಿನಾ. ಆ ಥರ ಒಂದು ಟ್ರೀಟಿನ ಸೈನ್ ಮಾಡ್ಕೋಬೇಕು. ಅದನ್ನೆಲ್ಲ ಡೀಲ್ ಮಾಡಿದ್ರೆ I4C ಅವ್ರು ಮಾಡ್ತಾರೆ. ಇದರಲ್ಲಿ ಕೂಡ ಅದನ್ನ ಹೇಳ್ತಿದ್ದಾರೆ, ಯೂನಿಟ್ ಕೋಆಪರೇಷನ್ ಮಲ್ಟಿಲ್ಯಾಟರಲ್ ಅಗ್ರಿಮೆಂಟ್ಸ್ ವಿತ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಅಂಡ್ ಅದರ್ ಕಂಟ್ರೀಸ್ ಟು ಎನ್ಹಾನ್ಸ್ ಕೋಆಪರೇಷನ್ ಇನ್ ಕಾಂಬ್ಯಾಟಿಂಗ್ ಇಲ್ಲಿಗಲ್ ಅಂಡ್ ಆನ್ಲೈನ್ ಗ್ಯಾಮ್ಲಿಂಗ್. ಓಕೆ, ಏನಂತಂದ್ರೆ ಆನ್ಲೈನ್ ಗೇಮಿಂಗ್ ಮತ್ತೆ ಗ್ಯಾಮ್ಲಿಂಗ್ ಅಲ್ಲಿ ಮನಿ ಲಾಂಡ್ರಿಂಗ್ ಆಗೋದ್ರಿಂದ ಬರೀ ಒಂದು ಕಂಟ್ರೀಸ್ಗೆ ಪ್ರಾಬ್ಲಮ್ ಆಗೋದಿಲ್ಲ, ಅದ್ರಲ್ಲಿ ಇನ್ವಾಲ್ವ್ ಆಗಿರುವಂಥ ಎಲ್ಲ ಕಂಟ್ರೀಸ್ ಕೂಡ ಪ್ರಾಬ್ಲಮ್ ಆಗ್ತಿರುತ್ತೆ. ಸೊ ಈ ಪ್ರಾಬ್ಲಮ್ನ ಎಸ್ಕೇಪ್ ಮಾಡೋದಕ್ಕೋಸ್ಕರ ಯು ನೀಡ್ ಆಲ್ ದ ಸಪೋರ್ಟ್ ಫ್ರಮ್ ಆಲ್ ದ ಕಂಟ್ರೀಸ್. ಓಕೆ, ದೇರ್ ನೀಡ್ಸ್ ಬೈ ಕೋಆಪರೇಟೆಡ್ ಅಂಡ್ ಇಂಟಿಗ್ರೇಟೆಡ್ ಅಂಡ್ ಕನ್ಸರ್ಟೆಡ್ ಎಫರ್ಟ್ ಫ್ರಮ್ ಆಲ್ ದ ಸ್ಟೇಕ್ ಹೋಲ್ಡರ್ಸ್ ಇನ್ವಾಲ್ವ್. ಸೊ ಇದರಿಂದ ಯು ಕ್ಯಾನ್ ಈಸಿಲಿ not easily you will be able to control money laundering through online gaming. So this is about today's video ಎಷ್ಟಾಗಿತ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಅದೇ ಥರ ಬೇರೆ ಯಾವ್ದಾದ್ರು ಟಾಪಿಕ್ನ ಡಿಸ್ಕಸ್ ಮಾಡೋಕ್ಕಿತ್ತಂದರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಬರೀರಿ, ಬರುವಂಥ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಸೊ ವಿತ್ ದಿಸ್ ಐ ವಿಲ್ ಎಂಡ್ ಟುಡೇ ಸೆಷನ್. ಜೈ ಹಿಂದ್, ಜೈ ಕರ್ನಾಟಕ.